ಓಂ ನಮೋ ತಗೊಂಡ್ಬಿಡ್ತಾರೆ ರಾಮಕೃಷ್ಣ ಚತುಷ್ಪದಿ ಪುರಾಣ ಶಂಕರಂ ಕನ್ನಡ ಬಿಡು ಹಾ ಇಂಗ್ಲಿಷ್ ಪುಸ್ತಕ ಬುಕ್ ಆಗಿದೆ ಜಾತಂ ನಿತ್ಯಂ ವಾ ಮನ್ಯಸೇ ಮೃದಂ ಸಾಧಿತ್ವಂ ಮಹಾಬಾಹೋ ದೇವಂ ಶೋಚಿತುಮರ್ಹಸಿ ಹಾಗಿಲ್ಲದೆ ನಿನ್ನಂತೆ ಬಂದ್ರೆ ನೀನಲ್ಲಿ ತಿಳ್ಕೊಂಡಂಗೆ ಯಾವಾಗ್ಲೂ ಆತ್ಮ ಹುಟ್ಟಾನೆ ಇರ್ತಾನೆ ಸಾಯ್ತಾ ಇರ್ತಾನೆ ಅಂತ ಆ ರೀತಿ ಅಂದ್ಕೊಂಡ್ರು ಆಗ್ಲೂ ಕೂಡ ಶೋಕ ಪಡೋ ಕಾರಣ ಇಲ್ಲ. ಯಾಕೆಂದ್ರೆ ಹುಟ್ಟಾನೆ ಸಾಯ್ತಾನೆ ವಸ್ತು ಸ್ಥಿತಿ ಆದ್ಮೇಲೆ ಅದು ನಿಮ್ಗೆ ಏನು ಬದಲಾವಣೆ ಆಗಲ್ಲ, ಅಪರಿಹಾರ್ಯ ಅರ್ಥ ಅಂತ ಆದ್ಮೇಲೆ ಶೋಕ ಪಟ್ಟು ಏನ್ ಪ್ರಯೋಜನ? ಎಲ್ಲಿ ಬದಲಾಯಿಸಕ್ಕೆ ನಿಂಗೆ ಆಪ್ಷನ್ ಇದೆಯೋ, ಅವಕಾಶ ಇದೆಯೋ ಅಲ್ಲಿ ಅಯ್ಯೋ ಹಿಂಗಾಯ್ತಲ್ಲ ಅನ್ಬೋದು. ನಿನ್ ಕೈಲೇ ಇದೆಯೋ, ಸೂರ್ಯ ಮುಳುಗ್ತು ಅಳ್ತೀಯಾ, ಸೂರ್ಯ ಉದಯ ಆಯ್ತು ನಗ್ತೀಯಾ, ಗುಳ್ಳೆ ಹೊಡಿತು ನಗ್ತೀಯಾ, ಅಳ್ತೀಯಾ? ಏನು ನಮ್ ಕೈಲಿ ಇಲ್ದೇ ಇರೋದು. ಆ ರೀತಿ ಯಾವಾಗ್ಲೂ ಹುಟ್ಟಾನೆ ಇರ್ತಾನೆ ಸಾಯ್ತಾನೆ ಇರ್ತಾನೆ ಅಂತ ಅನ್ಕೊಂಡ್ರು ಆಗ್ಲೂ ಶೋಕಿಸೋದು ಕಾರಣ ಇಲ್ಲ ಕಳಪ್ಪ ಅಂತ ಶೋಕಾರ್ಥ. ಅಸಚ ಇತಿ ಅಭ್ಯುಪಗಮಾರ್ಥ. ಅಸಚ ಅಂತ ಶ್ಲೋಕ ಶುರು ಆಗಿಲ್ಲ, 26ನೇ ಶ್ಲೋಕ. ನಿನ್ನ ಒಪ್ಪಿಗೆ ಅಂತೆ ಬಂದ್ರು ಅಂತ ಅವನ ಒಪ್ಪಿಗೆಯನ್ನು ಅನುವಾದ ಮಾಡೋಕ್ಕೋಸ್ಕರ ಬಂದ್ರು ಅಂತ ಹಾಗಿಲ್ಲದೆ ಅಂತ ನೀನ್ ಹೇಳೋ ಹಾಗೆ ಸಾಯ್ತಾನೆ ಇರ್ತಾನೆ ಹುಟ್ಟಾನೆ ಇರ್ತಾನೆ ಹುಟ್ಟಾನೆ ಇರ್ತಾನೆ ಸಾಯ್ತಾನೆ ಇರ್ತಾನೆ ಅಂತ ಅನ್ನೋದಾದ್ರೆ ಆಗ್ಲೂ ಕೂಡ ಶೋಕ ಪಡಕಾಲ ಕಣ. ಏನಂ ಪ್ರಕೃತಂ ಆತ್ಮಾನಂ ನಿತ್ಯ ಜಾತಂ ಲೋಕ ಪ್ರಸಿದ್ಧ ಪ್ರತ್ಯನೇಕ ಶರೀರೋತ್ಪತ್ತಿಂ ಜಾತಃ ಜಾತಃ ಇತಿ ಮನ್ಯಸೇ ತಥಾ ಪ್ರತಿ ತತ್ತದ್ವಿನಾಶಂ ನಿತ್ಯಂ ವಾ ಮನ್ಯಸೇ ಮೃತಃ ಮೃತಃ ಇತಿ ತಥಾಪಿ ತಥಾ ಭಾವೇಪಿ ಆತ್ಮನಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಜನ್ಮವತೋ ನಾಶಃ ನಾಶವತೋ ಜನ್ಮ ಜನ್ಮ ಚ ಇತಿ ಇತ್ಯೇತೌ ಅವಶ್ಯಂ ಭಾವಿನೋ ಇತಿ. ಅವಶ್ಯಂ ಭಾವಿನೋ ಲುಕ್ ಸಮಾಸ. ಅವಶ್ಯಂ ಭವತಿ ಇತಿ ಅವಶ್ಯಂ ಭಾವಿ ಅವಶ್ಯಂ ಭಾವಿನೋ ಜನ್ಮ ಮರಣೆ ಅಶಂಶಂ ಭಾವಿನೋ. ಏನಮ್ಮನೆ ಈ ಪ್ರಕೃತನಾದ ಆತ್ಮನನ್ನ ಯಾವಾಗಲೂ ಹುಟ್ಟಾನೆ ಇರ್ತಾರೆ ಕಣ್ರಿ. ಪ್ರತಿ ಜನ್ಮದಲ್ಲೂ ಹುಟ್ತಾ ಇರ್ತಾನೆ ಸಾಯ್ತಾ ಇರ್ತಾನೆ, ಹುಟ್ತಾ ಇರ್ತಾನೆ ಸಾಯ್ತಾ ಇರ್ತಾನೆ ಅಂತ ಈ ರೀತಿ ಒಂದೊಂದು ಶರೀರದ ಉತ್ಪತ್ತಿಯನ್ನು ಅನುಸರಿಸಿ ಹುಟ್ಟದ ಅಂತ ಈ ರೀತಿ ಯೋಚನೆ ಮಾಡುವುದಾದರೆ, ಹಾಗೆ ಆಯಾಯ ಶರೀರ ನಾಶವಾಗುವುದನ್ನು ಅನುಸರಿಸಿ ಸತ್ತ ನಾಶವಾದ ಅಂತ ಈ ರೀತಿ ಯೋಚನೆ ಮಾಡುವುದಾದರೆ ಆಗಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ನಿಂದೇನು ಸ್ವಾತಂತ್ರ್ಯ ಇದೆಯೋ, ನಿನ್ ಕೈಲಿ ಏನಿದೆಯೋ, ಹುಟ್ಟಿದವನಿಗೆ ಸಾವು ಸತ್ತವನಿಗೆ ಹುಟ್ಟು ಇದ್ದೇ ಇರೋದು ಮುಂದೆ ಹೇಳ್ತಾನೆ. ಹಾಗಾಗಿ ಆ ಆತ್ಮನ ವಿಷಯದಲ್ಲಿ ಎಲ್ಲಿ ಮಹಾಬಾಹು ಮಹಾಂತೌ ಬಾಹು ಯಸ್ಯ ಸಹ ಆಜಾನು ಪ್ರಲಂಬಿತೌ ಬಾಹು. ಜಾನು ಪರ್ಯಂತವಾಗಿ ನಿಂತ್ಕೊಂಡ್ರೆ ಮುಂಡಿವರೆಗೂ ಯಾರ ಕೈ ಬರುತ್ತೋ ಅವನು ಆಜಾನುಬಾಹು ಅಂತ. ನಿಂತ್ಕೋಬೇಕು, ಕೂತ್ಕೊಂಡ್ರೆ ನೆಲ ಮುಟ್ತೀವಿ, ನಿಂತ್ಕೊಂಡು ನೆಟ್ಟಿಗೆ ನಿಂತ್ಕೊಂಡು ಯಾವನ ಕೈ ಮಂಡಿ ದಾಟ ಹೋಗ್ಬೇಕಂತೆ ಅವನು ಆಜಾನುಬಾಹು ಅಂತೆ. ಆಜಾನುಬಾಹು ಅರವಿಂದ ದಳಾಯಿತ ರಾಮಚಂದ್ರನಿಗೆ ಆಗಿತ್ತಂತೆ. ನಮ್ ತೊಡೆವರೆಗೆ ಬರಲ್ಲ, ಮಂಡಿ ದಾಟ ಹೋಗ್ಬೇಕಂತೆ. ನಿಂತ್ಕೊಂಡು ನೆಟ್ಕೊಂಡ್ರೆ ಆಜಾನುಬಾಹು. ಮಹಾಂತೂ ಬಹು ಆಜಾನುಭಾವವಾಗಿರ್ತಕ್ಕಂಥ ಅರ್ಜುನನೇ ಆದರೂ ಕೂಡ ನೀನು ಶೋಕಿಸುವುದಕ್ಕೆ ಕಾರಣವಿಲ್ಲ. ಶೋಚಿತು ಧಾತು ಏನೋ ಶುಚಿ ಶೋಕಿ ಶಬ್ದೇ ತಾರೆ ಶೋಚಿತು ಶೋಕಿಸುವುದಕ್ಕೆ ನಾ ಅರ್ಹಸಿ ಅರ್ಹ ಪೂಜಾಯ. ಯಾಕೆಂದ್ರೆ ಜನ್ಮವತೋ ನಾಶ. ಜನ್ಮವತಃ ಯಾರು ಭಕ್ತಿ ಷಷ್ಠಿ ಜನ್ಮವಾನ್ ಜನ್ಮವತಃ
ಜನ್ಮ ಉಳ್ಳವನಿಗೆ ನಾಶವು ಸಾವು. ನಾಶವತಃ ನಾಶವುಳ್ಳವನಿಗೆ ಜನ್ಮ ಚೇತವು ಈ ಎರಡೂ ಕೂಡ ಅವಶ್ಯವಾಗಿಯೇ ಆಗುತ್ತೆ, ತಪ್ಪಿಸ್ಕೊಳ್ಳೋಕೆ ಆಗಲ್ಲ, ಅಪರಿಹಾರ್ಯ ಇದು. ಹಾಗಾದ್ರಿಂದ ಯಾಕೆ ಕಳ್ತೀಯ? ಅಲ್ಲೇ ಇವ ನಮ್ಮಮ್ಮ ಸತ್ತು, ನಮ್ಮಮ್ಮ ಬಿದ್ದು, ಸೊಂಟ ಮುಡ್ಕೊಂಡ್ರು, ಕಾಲು ಏನು ಬೀಳದೆ, ಅಮ್ಮನೂ ಬೀಳದೆ, ಅಪ್ಪನೂ ಬೀಳದೆ, ಅಣ್ಣನೂ ಬೀಳದೆ, ತಮ್ಮನೂ ಬೀಳದೆ, ಯಾರು ಬೀಳದೆ. ಸರಿಯಾಗಿದ್ದೆ ಅದು ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಅಂತ ಬಂದು ಬೀಳೋದೇ ಸ್ವಭಾವ, ಬೀಳೋಕೆ ಬಂದಿರೋದು. ಅದೇನು ಗಾಡಿ ಕೆಟ್ಟೋಯ್ತು, ಕೆಡೋದೇ ಗಾಡಿ ಸ್ವಭಾವ. ಗಾಡಿ ಒಮ್ಮೊಮ್ಮೆ ಚೆನ್ನಾಗಿರುತ್ತೆ ಹೊರತು ಗಾಡಿ ಕೆಡೋದೇ ಇರೋದು ಸ್ವಭಾವ. ಹಾಗೆ ನಾಶ ಉಳ್ಳವನಿಗೆ ಜನ್ಮ, ಜನ್ಮ ಉಳ್ಳವನಿಗೆ ನಾಶ ಅಂತ ಈ ರೀತಿಯಾಗಿ ಅವಶ್ಯವಾಗಿ ಆಗತ್ತೆ. ಯಾತಕ್ಕೆ ಕಳ್ತೀಯೋ? ಆದ ಕಳ್ತಿದ ಏನ್ ಪ್ರಯೋಜನ ಅಂತ. ಅವಾಗ ಏನಾಗುತ್ತೆ? ತಥಾಚ ಸತಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ ಅಪರಿಹಾರ್ಯೇರ್ಥೇ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವಃ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯ ಅಪರಿಹಾರ್ಯಾರ್ಥೇ ತ್ವಂ ಶೋಚಿತುಂ ಅರ್ಹಸಿ. ಅಪರಿಹಾರ್ಯರ್ಥೆ ಪರಿಹಾರ್ಯ ಅಪರಿಹಾರ್ಯ ಅಪರಿಹಾರ್ಯರ್ಥೆ. ಯಾಕೆ? ಜಾತಸ್ಯ ಮೃತ್ಯು ಧ್ರುವ, ಹುಟ್ಟಿದವನಿಗೆ ಸಾವು ಖಡಾಖಂಡಿತ. ಇಲ್ಲಿ ಹುಟ್ಟಿದವನಿಗೇನು ಹುಟ್ಟಿದೀನಿ ಅಂದ್ಕೊಂಡವನಿಗೆ ಅರ್ಥ. ಅದು ಹುಟ್ಟಿದಂತಹ ದೇಹಾದಿಗಳಿಗೂ ಹೋಗ್ಬೋದು. ವ್ಯವಹಾರ ದೃಷ್ಟಿಯಿಂದ ದೇಹಾದಿ ಹುಟ್ಟಿದೆ ಅಂತ. ಶಂಕರಾಚಾರ್ಯರ ಪ್ರಕಾರ ದೇಹಾದಿಗಳು ಮಿಥ್ಯಾಜ್ಞಾನಿನ ತೋರುವಂಥವ್ರು. ಹಗ್ಗದ ಹಾವು ಹೇಗೆ ಭ್ರಾಂತಿಯೋ ತೋರಿಕೆಯೋ ಇಲ್ಲದೆ ಇರೋದೋ, ದೇಹಾದಿಗಳು ಇಲ್ಲದೆ ಇರೋದು. ಇಲ್ಲದೆ ಇರೋ ದೇಹಕ್ಕೆ ಹುಟ್ಟೇನು ಸಾವೇನೋ. ವ್ಯವಹಾರದಲ್ಲಿ ದೇಹಾದಿಗಳು ಇದೆ ನಾವು ಅಂದ್ಕೊಂಡಿದ್ವಿ. ನಹಿ ಮಿಥ್ಯಾಜ್ಞಾನ ಮುಕ್ತ ಸಶರೀರತ್ವ ಕೇನಚಿತ್ ಕಲ್ಪಯಿತು ಶಕ್ಯಂ ಅಂತ ಬರೀತಾರೆ. ತಪ್ಪಲಿಕೆ ಬಿಟ್ಬಿಟ್ರೆ ಶರೀರ ಇದೆ ಅಂತ ಏನ್ ಮಾಡಿದ್ರು ಪ್ರೂವ್ ಮಾಡಕ್ಕಾಗಲ್ಲ. ತಪ್ಪಲಿಕೆಯಿಂದ ಪ್ರೂವ್ ಮಾಡ್ಬೋದು ಶರೀರ ಇದೆ ಅನ್ನೋದನ್ನ. ತಪ್ಪಲಿಕೆ ಇಲ್ಲದೆ ಹೋದ್ರೆ ಶರೀರ ಇದೆ ಅಂತ ಪ್ರೂವ್ ಮಾಡಕ್ಕಾಗಲ್ಲ ಅಂತಾರೆ. ಶರೀರ ಇದೆ ಅನ್ನೋದೇ ಪ್ರೂವ್ ಮಾಡಕ್ಕಾಗದೆ ಇದ್ಮೇಲೆ ಇನ್ನು ಹುಟ್ಟು ಸಾವಿರ ಬಂತು ಅಂತ. ಇದು ಇನ್ನೂ ಕೆಳಗಿಳಿದ್ರು. ವ್ಯವಹಾರದಲ್ಲಿ ಶರೀರ ಇದೆ ಅನ್ನೋದನ್ನು ಒಪ್ಕೊಂಡ್ಬಿಟ್ಟು ಇದ್ದ ಶರೀರಕ್ಕೆ ಅಥವಾ ನಾನು ಹುಟ್ಟಿದ್ದೀನಿ ಅಭಿಮಾನ ಪಡ್ಕೊಂಡಿದ್ರೆ ಅಭಿಮಾನ ಪಡ್ಕೊಂಡವನಿಗೆ ಸೇರಿಸ್ಕೊಂಡು ಜೀವನಿಗೂ ಶರೀರಕ್ಕೂ ಸೇರಿಸ್ಕೊಂಡು ನಾನು ಹುಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಹುಟ್ಟಿದ ನಿನಗೆ ಸಾವು ಉಂಟೇ ಉಂಟು. ಮೃತ್ಯು ಪ್ರಾಣತ್ಯಾಗ ಧಾತು. ಹಾಗೆ ಮೃತಸ್ಯ ಸತ್ಯವನಿಗೂ ಜನ್ಮ ಧ್ರುವಂ. ಜನ್ಮ ಶಬ್ದ ನಪುಂಸಕ ಧ್ರುವಂ. ಅಲ್ಲಿ ಧ್ರುವ ಯಾಕೆ? ಮೃತ್ಯು ಧ್ರುವ. ಮೃತ್ಯು ಶಬ್ದ ಪುಲ್ಲಿಂಗವಾದ ಧ್ರುವ. ಜನ್ಮ ಶಬ್ದ ಅದ ಧ್ರುವಂ. ಹುಟ್ಟಿದವನಿಗೆ ಸತ್ಯವನಿಗೆ ಜನ್ಮವು ಖಡಾಖಂಡಿತವಾಗಿಯೇ ಆಗುತ್ತೆ. ತಸ್ಮಾತ್ ಆದ್ದರಿಂದ ಇದು ಕನ್ಕ್ಲೂಷನ್. ಅಪರಿಹಾರ್ಯರ್ಥೆ. ಅಪರಿಹಾರ್ಯ ಅಂದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಆಗದೇ ಇರುವ ಅರ್ಥ ಅಂದ್ರೆ ವಿಷಯ, ವಿಚಾರ. ತಪ್ಪಿಸಿಕೊಳ್ಳೋಕೆ ಆಗದೇ ಇರುವ ವಿಚಾರದಲ್ಲಿ ವಿಷಯದಲ್ಲಿ ನೀನು ಶೋಚಿತು ನ ಅರ್ಹಸಿ. ಶೋಕ ಪಡುವುದಕ್ಕೆ ನೀವು ಅರ್ಹನಲ್ಲ, ತಕ್ಕವನಲ್ಲ, ನೀನು ಯೋಗ್ಯನಲ್ಲ, ಫಿಟ್ ಅಲ್ಲ. ಯಾಕೆ ತಪ್ಪಿಸ್ತೋ? ಪರಿಹಾರವೇ ಅಲ್ಲ. ಇವಾಗ ಹೇಳ್ದಲ್ಲ, ನದಿ ಹರಿಯತ್ತೆ ಹೇಳ್ತೀಯನಾ? ನದಿ ಹರಿಲೇಬೇಕು. ಅದು ಅಯ್ಯೋ ಅರಳಿ ಕಟ್ಟೆಯವರು ಬಂತ ನೀರು ಅಷ್ಟು ಹೋಗಿಕೊಂಡ್ರಿ, ಎಷ್ಟು ನೀರು ಬಂತು ಗೊತ್ತಾ? ಅರಳಿ ಕಟ್ಟೆಯವರು ಬಂತು ಹೊಳೆ, ಅಷ್ಟು ನೀರು ಅದು ಇಟ್ಕೊಂಡ್ರೆ ಊರ್ ಮುಳುಗೋಗುತ್ತೆ ಅಷ್ಟೇ. ಅದು ಹೋಗ್ಬೇಕು, ಹೋದಷ್ಟು ಒಳ್ಳೆಯದು. ಆ ನೀರು ಊರ್ ಹೋಗುತ್ತೆ, ಹೋಗ್ಬೇಕು. ಕಾಲ ಹೋಯ್ತು ಹೇಳ್ತೀಯನ? ಅಯ್ಯೋ ನಿನ್ನೆ ಹೋಯ್ತು ಮೊನ್ನೆ ಹೋಯ್ತು ಹತ್ರ ಏನ್ ಬರುತ್ತಾ? ನಿನ್ನೆ ಮೊನ್ನೆ ಹೋಯ್ತು ಹತ್ರ ಬರುತ್ತನ? ಯಾವುದೇ ವಿಷಯಕ್ಕೆ ನಿಂಗೆ ಸ್ವಾತಂತ್ರ್ಯವೇ ಇಲ್ಲವೋ ಅದಕ್ಕೆ ಯಾಕೆ ಅತ್ತೆ ಏನ್ ಪ್ರಯೋಜನ? ಯಾಕೆ ಕಳ್ತೀಯ? ಅತ್ತದ್ನ ಏನ್ ಬದಲಾವಣೆ ಆಗಲ್ಲ. ಕೇವಲ ಇನ್ನು ಶೋಕಮೋಹ ತೋರಿಸ್ಕೊಂಡದ್ದೊಂದು ಆಗತ್ತೆ ಹೊರತು ವಸ್ತುಸ್ಥಿತಿ ಏನು ಬದಲಾವಣೆ ಆಗಲ್ಲ. ಹಾಗಾಗಿ ಅದಕ್ಕೆ ನೀನು ಶೋಕಿಸುವುದಕ್ಕೆ ಅರ್ಹನಲ್ಲ. ಶೋಕಿಸಬೇಡ, ಅಳಬೇಡ, ದುಃಖ ಪಡಬೇಡ. ಜಾತಸ್ಯ ಲಬ್ಧ ಜನ್ಮನಃ ಧ್ರುವ ಅವ್ಯಭಿಚಾರಿ ಮೃತ್ಯು ಮರಣಂ. ಜಾತಸ್ಯ ಹಿ ಹುಟ್ಟಿದವನಿಗಲ್ಲವೇ ಅಂದ್ರೆ ಲಬ್ಧ ಜನ್ಮನಃ. ಸಮಾಸ ಹೇಗೆ? ಲಬ್ಧಂ ಜನ್ಮ ಯಸ್ಯ ಯಸ್ಯ ಸಹ ತಸ್ಯ ಲಬ್ಧಂ ಜನ್ಮ ಯಸ್ಯ ಸಹ ಲಬ್ಧ ಜನ್ಮ ತಸ್ಯ ಜನ್ಮ. ಏನ ಅಂತ ಹೇಳ್ಬೋದು, ಯಾವರಿಂದ ಪಡೆಯಲ್ಪಟ್ಟಿದ್ದು ಹೇಳ್ಬೋದು. ಅವನಿಗೆ ಧ್ರುವಂ ಅಂದ್ರೆ ಖಂಡಿತವಾಗಿಯೂ ಅವ್ಯಭಿಚಾರಿ, ಬಿಟ್ಟಗಲದೆ ಮೃತ್ಯು ಎಂಬುದು
ಮರಣವೆಂಬುದು ಆಗೇ ಆಗತ್ತೆ. ಹುಟ್ಟಿದೀನಿ ಅಂತ ಅನ್ಕೊಂಡ್ರೆ ಅಮೆರಿಕಕ್ಕೆ ಹೋದ್ರು ಬಿಡಲ್ಲ, ಜಪಾನಿಗೆ ಹೋದ್ರು ಬಿಡಲ್ಲ, ದೇವಲೋಕಕ್ಕೆ ಹೋದ್ರು ಬಿಡಲ್ಲ, ಎಲ್ಲ ಹೋದ್ರು ಬಿಡಲ್ಲ, ಸಾಯಲೇಬೇಕು. ಹುಟ್ಟಿದ ಭಗವನ್ ಮರ್ತ್ಯಂವಾ ಇದಂ ಶರೀರಂ ಆತ್ತಂ ಮೃತ್ಯುನ. ಹೇಗೆ ಈ ಕಂಪನಿಯಲ್ಲಿ ಪ್ರಾಡಕ್ಟ್ ಆದ ದಿವಸ ಅದಕ್ಕೆ ಎಕ್ಸ್ಪೈರಿ ಡೇಟ್ ಹಾಕ್ಬಿಡ್ತಾರೆ. ಈ ಔಷಧಿ ಇಷ್ಟು ಇಸ್ವಿ, ಈ ಇದಕ್ಕೆ ಇಷ್ಟು ಗ್ಯಾರಂಟಿ ಇಷ್ಟು. ಹಾಗೆ ಹುಟ್ಟಿದಾಗಲೇ ಭಗವಾನ್ ಅದೇ ಹಣೆ ಮೇಲೆ ಅದ ಡೆತ್ ಡೇಟ್ ಹಾಕ್ಬಿಡ್ತಾರೆ, ಎಕ್ಸ್ಪೈರಿ ಡೇಟು. ಎಕ್ಸ್ಪೈರಿ ಡೇಟ್ ಸೇರಿಸ್ಕೊಂಡೆ ಅವ್ನು ಹುಟ್ಟೋದೇ ಹೊತ್ತು, ಎಕ್ಸ್ಪೈರಿ ಡೇಟ್ ಇದ್ರೆ ಹುಟ್ಟೋದೇ ಇಲ್ಲ ಅವನು. ಹುಟ್ಟುವಾಗಲೇ ಎಕ್ಸ್ಪೈರಿ ಡೇಟ್ ಸೇರಿಸ್ಕೊಂಡೆ ಹುಟ್ಟೋದು. ಹಾಗಾದ್ರಿಂದ ಹುಟ್ಟಿದವನಿಗೆ ಮೃತ್ಯು ಎಂಬುದು, ಮರಣವೆಂಬುದು ತಪ್ಪದೇ ಆಗುವಂಥದ್ದು. ಹಾಗೆ ಮೃತಸ್ಯ ಜನ್ಮ, ಸತ್ಯವನಿಗೂ ಜನ್ಮ. ನೋಡಿ, ಭಗವಂತನ ಅಭಿಪ್ರಾಯದಲ್ಲಿ ಸತ್ಯ ಅನ್ಕೊಂಡವನು ಹುಟ್ಟಲೇಬೇಕು, ಹುಟ್ಟಿದೆ ಅನ್ಕೊಂಡವನು ಸಾಯಲೇಬೇಕು. ಇಲ್ಲಿ ಒಂದ್ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಧರ್ಮಶಾಸ್ತ್ರಕ್ಕೂ ಇದಕ್ಕೊಂದು ಗತಿ ಬಂತು. ಪುಣ್ಯ ಪಾಪಕ್ಕೆಲ್ಲ ಅವಕಾಶ ಕೊಟ್ಟಂಗಾಯ್ತು. ನೋಡು, ಸತ್ ಮೇಲೆ ಹುಟ್ತೀಯ ಅಂದ್ರೆ ನೀನು ಚೆನ್ನಾಗಿರೋ ಹಾಗೆ ಹುಟ್ಟಬೇಕಾದ್ರೆ ಪುಣ್ಯವಂತ ಮಾಡಿ ಸಾಯಿ. ಹಾಗೆ ನೀನು ನಿಜವಾಗಿ ಚೆನ್ನಾಗಿರೋ ಹುಟ್ತೀಯ, ಇಲ್ಲದೆ ಹೋದ್ರೆ ಎಲ್ಲೋ ಹುಟ್ಬಿಡ್ತೀಯ. ಜನ್ಮಾಂತರ ಉಂಟೆ ಉಂಟು, ಲೋಕಾಂತರ ಉಂಟೆ ಉಂಟು ಅಂತ ಆದ್ರಿಂದ ಅಜ್ಞಾನಿಗೆ ತಸ್ಮಾತ್ ಅಪರಿಹಾರ್ಯ ಅಯಂ ಜನ್ಮವರ್ಣ ಲಕ್ಷಣ ಅರ್ಥ. ಯಸ್ಮಾತ್ ತಸ್ಮಿನ್ ಅಪರಿಹಾರ್ಯೇ ಅರ್ಥೇ ನ ತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ಅಪರಿಹಾರ್ಯ, ಪರಿಹರ್ತುಂ ಶಕ್ಯಂ ಪರಿಹಾರ್ಯಂ, ಪರಿಹರ್ತುಂ ಶಕ್ಯ ಪರಿಹಾರ್ಯ, ನ ಪರಿಹಾರ್ಯ ಅಪರಿಹಾರ್ಯ. ಹ್ರೀ ಹರಣೆ ಧಾತು, ಹಾರ್ಯ ನೆತ್ತಲ್ಲಿ ನಿತ್ತಾದ್ರಿಂದ ಅಚೋನಿತಿ ವೃದ್ಧಿ ಬಂದು ದೀರ್ಘ ಬರುತ್ತೆ. ಪರಿ ಉಪಸರ್ಗ, ಪರಿಹಾರ್ಯ, ನ ಪರಿಹಾರ್ಯ ಅಪರಿಹಾರ್ಯ. ಯಾವುದು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ವೋ. ಜನ್ಮ ಮರಣ ಲಕ್ಷಣ ಅರ್ಥ, ಅರ್ಥ ವಿಷಯ. ಹುಟ್ಟು ಸಾವು ಅನ್ನುವ ಆ ವಿಚಾರವು, ಆ ವಿಷಯವು ತಪ್ಪಿಸ್ಕೊಳ್ಳೋಕಾಗದೇ ಇರುವಂಥದ್ದು. ಏನ್ ಮಾಡುದು, ಆ ತಕ್ಷಕ ಈ ಸರ್ಪಯಾಗದಲ್ಲಿ ಓಡೋದ, ನಾನು ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಂದ್ರಲೋಕಕ್ಕೆ ಹೋದ. ಬರ್ಲಿಲ್ಲ, ಇಂದ್ರನ ಮಂಚಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದ. ಮಾಡಿದ್ರು ಈ ಬ್ರಾಹ್ಮಣರು, ಇಂದ್ರ ಸಮೇತಕ್ಕೆ ತಕ್ಷಕ ಯಸ್ವಾಹ ಅಂದ್ರಪ್ಪ. ನಡುಗ್ಬಿಟ್ಟ, ಇಂದ್ರ ಹೇಳ್ಕೊಂಡ್ಬಿಡ್ದು ಆಹುತಿ. ಅಯ್ಯೋ ನೀನು ಹೋಗು, ನಾನು ಹಾಗಲ್ಲ ಓಡಿಸವನ್ನ. ಇಂದ್ರ ಸಮೇತ ತಕ್ಷಕ ಅಂದ್ಬಿಟ್ರು. ಇಂದ್ರನ ಕಿಕ್ಕ ಯಾಕಮ್ಮ ಅಂದ್ರು. ಆ ಮನ್ಸಕ್ಕೆ ಏನ್ ಶಕ್ತಿ ಐತೆ ಋಷಿಗಳದ್ದು. ಇಂದ್ರನ ಮಂಚಕ್ಕೆ ಇಂದ್ರನ ಯಾಕಂದ್ರು ಮನೆ ಕರ್ಣ ಸಂಘಾತಾತ್ಮಕಾನ್ಯಪಿ ಭೂತಾನ್ಯುದ್ದಿಶ್ಯ ಶೋಕೋನುಯುಕ್ತ ಕರ್ತುಂ ಯತಃ. ಹಿಂದಿನ ಮಂತ್ರದ ಶ್ಲೋಕದಲ್ಲಿ ಜೀವನ ಉದ್ದೇಶಿಸಿಕೊಂಡು ಅಂತ ಹೇಳಿದ್ರು. ಜೀವನ ಹುಟ್ಟಾನೆ ಸಾಯ್ತಾನೆ ಅಂದ್ರೆ ಅವಾಗ ಏನು ಮಾಡಕ್ಕಾಗಲ್ಲ, ಕಳೆಯ ಹುಟ್ಟಿದ್ದು ಸಾಯ್ಬೇಕು, ಸತ್ತು ಹುಟ್ಟಬೇಕು ಅಂತ. ಇಲ್ಲ ದೇಹೇಂದ್ರ ಸಂಘಾತ ಸತ್ತು ಬಿಡುತ್ತಲ್ಲ, ದೇಹೇಂದ್ರ ಸಂಘಾತ ಹೋಗ್ಬಿಡುತ್ತಲ್ಲ, ಬಂದ್ಬಿಡುತ್ತಲ್ಲ ಅಂತ ಅನ್ನೋದಾದ ಜೀವ ಆದ ಮತ್ತೆ ಬರ್ತಾ ಇರ್ತಾನೆ, ಶೋಕಿಸೋ ಅವಶ್ಯಕತೆ ಇಲ್ಲ. ದೇಹ ಹೋಗಿ ಬರಲ್ವಲ್ಲ, ಈ ದೇಹ ಬರಲ್ವಲ್ಲ, ಅದು ದುಃಖ ಆಗುತ್ತಲ್ಲ, ಅದಕ್ಕೆ ದುಃಖ ಪಡ್ಬಹುದಲ್ಲ ಅಂದ್ರೆ ಅದಕ್ಕೂ ದುಃಖ ಪಡಬೇಕಾಗಿಲ್ಲ ಅಂತ. ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯ, ಆತ್ಮಕ ಅಂದ್ರೆ ಸ್ವರೂಪ. ಕಾನಿ ಬಹುಚನ, ಆತ್ಮ ಕಾನಿ ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ. ಇವು ದೇಹೇಂದ್ರಿಯ ಸಂಘಾತ ಅಂತ ಹೇಳ್ತಾರೆ. ದೇಹೇಂದ್ರಿಯ ಕಾರ್ಯಕರಣ ಸಂಘಾತ, ದೇಹೇಂದ್ರಿಯ ಸಂಘಾತ ಎರಡು ಒಂದೇ. ಕಾರ್ಯಕರಣ ಸಂಘಾತ ಅಂದ್ರೆ ದೇಹೇಂದ್ರಿಯ ಗುಂಪಿದೆಯಲ್ಲ, ಇವುಗಳನ್ನು ಉದ್ದೇಶಿಸಿಕೊಂಡು ಈ ಪ್ರಕಾರವಾಗಿರುವ ಭೂತಾನಿ ಉದ್ದೇಶ. ಭೂತಗಳು ಅಂದ್ರೆ ಪ್ರಾಣಿಗಳು, ಭವಂತೀತಿ ಭೂತಾನಿ, ಇರುವಂತಹ ಪ್ರಾಣಿಗಳನ್ನ ಭೂತಾನಿ ಕರೀತಾ ಇದ್ದಾರೆ. ಭೂತ ಶಬ್ದಕ್ಕೆ ನಾವು ಕನ್ನಡದಲ್ಲಿ ದೆವ್ವ, ಪಿಶಾಚಿ ಅಂತೀವಿ. ಇಲ್ಲಿ ಭೂತ ಅಂದ್ರೆ ಆ ಅರ್ಥ ಅಲ್ಲ. ಇರೋ ಸ್ಥಾವರಜಂಗಮಾತ್ಮಕವಾದ ಭೂತಗಳು ಭವಂತಿ ಇತಿ ಭೂತಾನಿ, ಇರೋದೆಲ್ಲ ಭೂತ. ಅದು ಚೇತನವಾಗಿರ್ಲಿ ಅಚೇತನವಾಗಿರ್ಲಿ ಎಲ್ಲ ಭೂತಗಳೇ. ಪಂಚಭೂತಗಳನ್ನೇ ಭೂತ ಅಂತಲ್ಲ, ಮಹಾಭೂತಗಳು. ಅದೇ ಬೆಂಕಿ ಏನ್ ಚೇತನ ಅಲ್ಲ, ನೀರಿನ ಚೇತನ ಅಲ್ಲ, ಅದು ಭೂತ ಅಂತ ಅಂತೀವಿ. ಅದನ್ನ ಇರುವಿಕೆಯನ್ನು ಪಡುವಂಥದ್ದೆಲ್ಲ ಪಡ್ಕೊಂಡದ್ದೆಲ್ಲ ಭೂತ. ಈ ದೇಹೇಂದ್ರಿಯ ಸಂಘಾತಾತ್ಮಕವಾದ ಈ ಸಾವಜಂಗ ಭೂತಗಳನ್ನು ಉದ್ದೇಶಿಸಿಕೊಂಡು ಶೋಕ ಪಡೋದು ಕಾರಣ ಇಲ್ಲ. ಅಯ್ಯೋ ನಮ್ಮ ಅಜ್ಜ ಹೇಗಿದ್ದಾರೆ, ದ್ರೋಣಾಚಾರ್ಯ ಹೇಗಿದ್ದಾರೆ, ನೀವೇನೋ ಜೀವ ಮತ್ ಬಂದ್ಬಿಡುತ್ತೆ, ಜೀವ ಹೋಗುತ್ತೆ, ಅಳ್ಬೇಕಾಗಿಲ್ಲ ಅಂತಾರ. ಈ ಶರೀರ ಮತ್ ಬರುತ್ತಾ, ನಮ್ ಗುರು ಸಿಗ್ತಾರ, ನನಗೆ ನಮ್ಮ ಅಜ್ಜ ಮತ್ ಸಿಗ್ತಾನ, ಈ ಒಂದು ಸಿಗುತ್ತಾ? ಅದೇ ನಮ್ ಕಡೆಯವರು ಹೋದ್ರೆ ಈ ರೂಪದ ಮತ್ ಸಿಗ್ತಾರಾ? ಅದಕ್ಕೆ ಅಳ್ಬಹುದಲ್ಲ ಅಂತ ನೀನು ಅನ್ನೋದಾದ್ರೆ ಆಗಲೂ ಶೋಕ ಪಡೋ ಕಾರಣ ಇಲ್ಲ ನೀನು.
ನಮ್ಮಮ್ಮ ಅಯ್ಯೋ ಬಿದ್ಬಿಟ್ಟು ಇದಾಗ್ಬಿಟ್ಟು ಹೋಗ್ಬಿಟ್ರೆ ಅಂತ ಕಾರಣ ಇಲ್ಲ. ಏನು ಮಾಡೋದಿಲ್ಲ. ಇದು ಒಂದು ಜನ್ಮಾಂತರಕ್ಕೂ ಒಂದೊಂದು ಅನ್ನ ಬರ್ತಾನೆ ಇರುತ್ತೆ. ಈ ಜನ್ಮಕ್ಕೆ ಈ ಅಮ್ಮ, ಇನ್ನೊಂದು ಜನ್ಮ ನಾವು ಅಮ್ಮ ಆಗ್ತೀವಿ, ನಮಗೂ ಅಮ್ಮ ಆಗ್ತಾರೆ. ಏನು ಮಾಡಕ್ಕಾಗಲ್ಲ. ಇದೇ ಪ್ರಪಂಚ. ಇದಕ್ಕೂ ಶೋಕ ಪಡೋಕ್ ಕಾರಣ ಇಲ್ಲ. ಯಾಕೆ ಶೋಕ ಪಡೋಕ್ ಕಾರಣ ಇಲ್ಲ ಅಂದ್ರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧಾನ್ಯೇವ ತತ್ರ ಕಾ ಪರಿದೇವನ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಏವ ಅತ್ರ ತತ್ರ ಕಾ ಪರಿದೇವನ. ಪರಿದೇವನ ಏನರ್ಥ? ಏನು ಶಬ್ದ, ರೂಪ, ಲಿಂಗ, ವ್ಯಕ್ತಿ, ಭಕ್ತರ ಅದು ಅವ್ಯೇನ ಏನವಾ? ಆಕಾರ ಅಂತ ಸ್ತ್ರೀಲಿಂಗ. ದೇವನ, ದೇವನೇ, ದೇವನ. ಪರಿದೇವನ ಅಂದ್ರೆ ಗೋಳಾಟ. ಆಕಾರ ಅಂತ ಸ್ತ್ರೀಲಿಂಗ, ಅದು ಅವ್ಯಯ ಅಲ್ಲ. ಹೇಗೆ ಸಮಾಸ? ಇಲ್ಲಿ ನೋಡ್ಬೇಕು. ಅವ್ಯಕ್ತ ಆದಿ ಯೇಷಾಂ ಭೂತಾನಾಂ ತಾನಿ ಭೂತಾನಿ ಅವ್ಯಕ್ತಾದೀನಿ. ಭೂತ ಶಬ್ದಕ್ಕೆ ವಿಶೇಷಣ. ಅವ್ಯಕ್ತ ಅಂದ್ರೆ ಏನು? ಕಣ್ಣಿಗೆ ಕಾಣದ, ಗೋಚರವಾಗದ. ವ್ಯಕ್ತ ಅಂದ್ರೆ ತೋರಿಕೊಂಡ, ಪ್ರಕಟವಾದ. ಪ್ರಕಟವಾದ, ತೋರಿಕೊಂಡದ್ದು ವ್ಯಕ್ತ. ಅದಿಲ್ಲದ್ದು ಅವ್ಯಕ್ತ. ತೋರಿಕೊಳ್ಳದ, ಪ್ರಕಟವಾಗದ, ಕಾಣದ, ಗೋಚರವಲ್ಲದೆ ಇರತಕ್ಕದ್ದು ಯಾವುದೋ ಅದು ಅಲ್ಲಿ ಆ ರೀತಿ ಇರುತ್ತೆ ಮುಂಚೆ. ಆಮೇಲೆ ವ್ಯಕ್ತ ಮಧ್ಯ, ಮಧ್ಯಕಾಲ ವ್ಯಕ್ತ ಮಧ್ಯ ಏಷಾಂತಾನಿ ವ್ಯಕ್ತ ಮಧ್ಯಾಹ್ನ. ಮಧ್ಯಕಾಲದಲ್ಲಿ ವ್ಯಕ್ತವಾಗೋದೇ ವ್ಯಕ್ತ ಮಧ್ಯವು. ಗುಳ್ಳೆ ಮುಂಚೆ ನೀರಾಗಿರುತ್ತೆ, ಆಮೇಲೆ ಗುಳ್ಳೆ ಆಗುತ್ತೆ, ಮತ್ತೆ ನೀರಾಗುತ್ತೆ. ಹೀಗೆ ಅವ್ಯಕ್ತವಾಗಿರುತ್ತೆ, ವ್ಯಕ್ತವಾಗುತ್ತೆ, ಮತ್ತೆ ಅವ್ಯಕ್ತಕ್ಕೆ ಹೋಗುತ್ತೆ. ಇಲ್ಲಿ ಅವ್ಯಕ್ತ ಶಬ್ದಕ್ಕೆ ಜಗತ್ಕಾರಣ ಅವ್ಯಾಕೃತ ಅಂದ್ಕೊಂಡ್ರೂ ತಪ್ಪಿಲ್ಲ. ಅವ್ಯಕ್ತ ಅಂದ್ರೆ ಪರಮಾತ್ಮನಾಗೇ ಇರುತ್ತೆ, ಮಧ್ಯೆ ತೋರ್ಪದ ವಿದ್ಯೆಯಿಂದ, ಆಮೇಲೆ ಪರಮಾತ್ಮ ಹಾಗೂ ಅಂದ್ರೂ ತಪ್ಪಿಲ್ಲ. ಸ್ವಪ್ನಾವಸ್ಥೆ ಇರ್ತಕ್ಕಂಥ ಜನರು ಎಲ್ಲರೂ ಕೂಡ ಮುಂಚೆ ತೋರ್ಕೊಳ್ಳೋಕೆ ಮುಂಚೆ ಆತ್ಮನೆ, ಆಮೇಲೆ ಅವಸ್ಥೆಯಾಗಿ ಆತ್ಮ ಮತ್ತೆ ಆತ್ಮ ಆಗತ್ತೆ. ಇಲ್ಲ ಅವ್ಯಾಕೃತ ಅಂತ ಒಂದಿದೆ, ಬೀಜಾವಸ್ಥೆ ಒಂದಿದೆ, ಅಲ್ಲಿ ಹೋಗಿ ಅಡಗತ್ತೆ, ಅಲ್ಲಿಂದ ಬರುತ್ತೆ. ಇದು ವ್ಯಾಕೃತ ಅವಸ್ಥೆಯಿಂದ ಅನುಮಾನ ಮಾಡಿದ ಅದು ತಪ್ಪೆ ಆಗತ್ತೆ, ಏನು ತಪ್ಪಿಲ್ಲ. ಎರಡು ಹೊಂದತ್ತೆ, ಅರ್ಥಕ್ಕೆ ಹೊಂದತ್ತೆ. ಇದು ಸದ್ಯಕ್ಕೆ ಸಾಕು. ಅವ್ಯಾಕೃತ ಅವ್ಯಕ್ತ ಅಂದ್ಕೊಂಡು ಭೂತಗಳು ಅವ್ಯಕ್ತ ಆದೀನಿ, ಅವ್ಯಕ್ತವನ್ನೇ ಕಾರಣವಾಗಿ ಉಳ್ಳವುಗಳು. ಹಾಗೆ ಹೇ ಭರತ ವಂಶೋತ್ಪನ್ನನಾದಂತಹ ಅರ್ಜುನನೇ, ವ್ಯಕ್ತ ಮಧ್ಯಕಾಲದಲ್ಲಿ ವ್ಯಕ್ತವಾಗುವಂಥ ತೋರು. ಮಧ್ಯ ಅನ್ನೋದು ತೋರಿಕೊಳ್ಳೋಕಾದ್ರೆ ಮಧ್ಯ ಅಂತಾರೆ, ತೋರಿಕೊಳ್ಳದೆ ಇದ್ದಾಗ ಆದಿ ಅಂತಾರೆ, ಅಡಗಿದ ಮೇಲೆ ಅಂತ ಅಂತಾರೆ, ನಿಧನ ಅಂತಾರೆ. ಅವ್ಯಕ್ತ ನಿಧನಾನಿ, ಅವ್ಯಕ್ತದಲ್ಲಿಯೇ ಒಂದಾಗೋದು, ಅಡಗೋದು, ಸೇರ್ ಹೋಗೋದು ಅಂತ ಆಗಿರುತ್ತೆ. ಹೀಗಿರುವಾಗ ಈ ವಿಷಯದಲ್ಲಿ ಕಾ ಪರಿದೇವನ, ಯಾತ ಗೋಳಾಟ, ಯಾತ ಕಳ್ತೀಯ? ಅದರ್ಶನಾದಾಪತಿತಃ ಪುರಶ್ಚ ಅದರ್ಶನಂಗತಃ ನಾಸೂತವರತಸ್ಯತ್ವಂ ವೃಥಾ ಕಾ ಪರಿದೇವನ. ಅದರ್ಶನದಿಂದ ಬಂದಿದೆ, ಕಾಂದಿಯರು ಯಾವುದೋ ಬಂದೆ, ಪುನಶ್ಚ ಅದರ್ಶನಂಗತಃ, ಮತ್ತೆ ಅದರ್ಶತ್ವ ಬರೋದು ಮಧ್ಯಕಾಲದಲ್ಲಿ ತೋರೋದು. ರಾಜ್ಕುಮಾರನಿಗೆ ಅತ್ಯಂತ ಚಲನೆ ಆಗಿರ್ತಕ್ಕಂಥ ಹೆಂಡತಿ ಇರ್ತಾರೆ, ಎಂಥ ಸುಬ್ರ ಸುಂದರಿ ಅವಳು, ಅಂಥ ಅದು ಏನೋ ದುರದೃಷ್ಟವಶಾತ್ ಮಧ್ಯಕಾಲದಲ್ಲಿ ಏನು ಒಂದು ಮಗು ಎರಡು ಮಗು ಆಗಿದ್ದಾಗ ಅದು ಏನೋ ಒಂದು ಕಾಯಿಲೆ ಬಂದು ಸತ್ತೋದ. ಆ ರಾಜನಿಗೆ ಎಷ್ಟು ದುಃಖ, ಎಷ್ಟು ಇದು ಅಂತಂದ್ರೆ ರಾಜ್ಯ ಬೇಡ, ಕೋಶ ಬೇಡ, ಜೀವನ ಬೇಡ, ಏನು ಬೇಡ. ಹೆಂಡತಿ ಇಟ್ಕೊಂಡು ಹೆಂಡತಿ ಮೇಲೆ ಮಲ್ಕೊಂಡು ಅಳ್ತಾ ಇದ್ದಾನೆ, ಹೊಟ್ಟೆ ಮಗು ಅಳ್ತಾ ಇದ್ದಾನೆ. ನನ್ ಯಜ್ವಾ ನನ್ಗೆ ಆಗಲ್ಲ ಅಳ್ತಾ ಇದ್ದಾನೆ. ಒಬ್ಬ ಗೋಸಾವಿಗೆ ಗೊತ್ತಾಯ್ತು ಅದು. ಅವು ಸರಿಯ ಅವನ ಹಾಡು ಸತ್ತೋಗಿತ್ತು. ಆ ಹಾಡನ್ನ ಹೊತ್ತು ಬಂದು ಆ ರಾಜನಿಗೆ 50 ಮಾತು ಹೇಳ್ಬಿಟ್ಟು ಯೋ ಹಾಡೇ ಎಂತ ಹಾಡು, ಯೋ ಹಾಡೇ ಅಂತ ಹೇಳಿ ಹಾಡುಗಳು ಹೇಳ್ತಾ ಇದ್ದ ಗೋಸಾವಿ. ರಾಜ ನೋಡ್ದ, ಏನಯ್ಯ ಈ ಹಾಡಿಗೆ 50 ಹಾಡು ಕೊಡ್ತೀನಿ, ಯಾತಕೈ ಅಳ್ತೀಯ ಅಂತ ರಾಜ ಕೇಳ್ದ. ಈ ಹೆಂಡತಿಗೆ 50 ಹೆಂಡತಿ ಕೊಡ್ತೀನಿ, ಯಾಕೆ ಕಡಿಮೆ ಹೇಳ್ತೀಯ ಅಂತಂದ ರಾಜ. ಈ ಹೆಂಡತಿಗೆ 50 ಹೆಂಡತಿ ಕೊಡ್ತೀನಿ ಅಂತಂದ. ಅಯ್ಯೋ ಹಾಗಾದ್ರೆ ಏನಿದು ಹಾಗಾದ್ರೆ ಅಂದ. ನೋಡು, ಭ್ರಾಂತಿ ಇದು, ನನ್ನ ಹೆಂಡತಿ ಸತ್ತೋದಾಗಿ ಅಂತ ಹುಚ್ಚಿದು. ಖಂಡಿತ ಇವಳು ನಿನ್ನವಳು ಆಗಿಲ್ಲ, ಮುಂಚೆ ನಿನ್ನ ಈಗಲೂ ನಿನ್ನವಳಲ್ಲ, ಆಗ್ಲೂ ಅಲ್ಲ, ಯಾವಾಗ್ಲೂ ಅವಳದು ನೀನ್ ಕಲ್ಕೋ, ನಿನ್ನ ಅರ್ಥ ಮಾಡ್ಕೋ. ನೀ ಕಲ್ಪನೆಯನ್ನ ನಂದು ನೀನ್ ಭ್ರಾಂತಿ ಪಟ್ಕೊಂಡೆ, ನಿಂದ್ ಯಾವತ್ತೂ ಆಗಿಲ್ಲ, ನಿಂದ ಅಲ್ಲ ಅವಳು, ನೀನ್ ಕಲ್ಪನೆ ಮಾಡ್ಕೋಬೇಡ, ನೀನ್ ಯಾರೋ ಅದನ್ನ ಕಂಡ್ಕೊ ಅಂತ ಹೇಳಿ ಗೋಸಾವಿ ಅವ್ನಿಗೆ ತತ್ವೋಪದೇಶ ಮಾಡಿ ಹೊರಟೋದ ಅಂತ ಸ್ವಾಮಿಗಳ ಕಥೆ ಉಪದೇಶ ಇಟ್ಕೊಂಡಿದ್ದಾರೆ, ಉಪನ್ಯಾಸ ತಗೊಂಡಿದ್ದಾರೆ. ಒಂದು ಭ್ರಾಂತಿ ಹುಕ್ಬಿಡತ್ತೆ, ಅಯ್ಯೋ ಹೋಗ್ಬಿಟ್ಟ ಆಗಾಯ್ತ.
ಅವ್ಯಕ್ತಾದೀನಿ ಭಾಷ್ಯ ಅದರ್ಶಂ ಅನುಪಲಬ್ಧಿ ಆದಿ ಯೇಷಾಂ ಭೂತಾನಾಂ ಪುತ್ರ ಮಿತ್ರಾದಿ ಕಾರ್ಯಕರಣ ಸಂಘಾತಾತ್ಮಕಾನಾಂ ತಾನಿ ಅವ್ಯಕ್ತಾದೀನಿ ಭೂತಾನಿ ಪ್ರಾಗುತ್ಪತ್ತೇ. ಅವ್ಯಕ್ತಾದಿ ಮೂಲ ಪದ. ಅದಕ್ಕೆ ಅವ್ಯಕ್ತ ಅಂದ್ರೆ ಅದರ್ಶನ, ಕಾಣದೇ ಇರೋದು, ತೋರದೇ ಇರೋದು, ಗೊತ್ತಾಗದೇ ಇರೋದು, ಅನುಪಲಬ್ಧಿ, ತಿಳುವಳಿಕೆಗೆ ಅರಿವಿಗೆ ವಿಷಯವಾಗದೇ ಇರೋದು ಅಂತ. ಅದೇ ಆದಿ ಅಂದ್ರೆ ಅದು ಶುರು, ಅದು ಆರಂಭ. ಯಾವ ಭೂತಗಳಿಗೋ ಅಂತ. ಯಾವ ಭೂತಗಳಿಗೆ? ಮಕ್ಕಳು, ಸ್ನೇಹಿತರು, ಬಂಧುಗಳು, ಎಲ್ಲ ಜನರು, ಎಲ್ಲರಿಗೂ ಎಲ್ಲರ ಕಾರ್ಯಕಾರಣ ಸಂಘಾತ, ದೇಹೇಂದ್ರಿಯಗಳ ಗುಂಪು. ಈ ಆತ್ಮಕಾಲ ಈ ಸ್ವರೂಪ ಅಂತ. ಆತ್ಮಕ ನಾಮ ಸ್ವರೂಪ ಅಂತ. ದೇಹೇಂದ್ರಿಯ ಗುಂಪಿನ ಸ್ವರೂಪದವರಾಗಿರುವ ಮಕ್ಕಳು, ನೆಂಟರು, ಇಷ್ಟರು, ಬಂಧುಗಳು ಎಲ್ಲರೂ ಕೂಡ ದೇಹೇಂದ್ರಿಯ ಗುಂಪಿನ ಸ್ವರೂಪದವರಾಗಿರ್ತಕ್ಕವರು. ಅವರೆಲ್ಲರೂ ಅವ್ಯಕ್ತಾದಿಗಳು. ಅಂದ್ರೆ ಮುಂಚೆ ಹುಟ್ಟೋ ಮುಂಚೆ ಎಲ್ಲ ಅವ್ಯಕ್ತದಲ್ಲಿ ಇದ್ವು, ಯಾವುದೋ ಸೂಕ್ಷ್ಮಗಳು ಇದ್ದು ಯಾವಾಗ ಉತ್ಪತ್ತೇ ಪ್ರಾಕ್, ಈ ತೋರ್ಕೊಳ್ಳೋಕ್ ಮುಂಚೆ, ಹುಟ್ಟೋಕ್ ಮುಂಚೆ ಉತ್ಪತ್ತೇ ಪ್ರಾಕ್ ಆ ಭೂತಗಳು ಅವ್ಯಕ್ತಾದಿಗಳಾಗಿದ್ವು. ಅವ್ಯಕ್ತವನ್ನೇ ಆದಿಯನ್ನಾಗಿ ಕಾರಣವಾಗಿ ಇಟ್ಕೊಂಡು ಅವುಗಳು ಇದ್ವು, ಅಲ್ಲಿ ಅಡಗಿದ್ವು. ಆ ರೂಪ. ಯಾಕೆಂದ್ರೆ ಬರಬೇಕಾದ್ರೆ ಅಭಾವ ಭಾವಪತ್ತಿ ಆಗೋಗಿಲ್ಲ. ಯಾವ್ದಾದ್ರು ಬಂದಿದ್ರೆ ಇರೋದ್ರಿಂದಲೇ ಬಂದಿರ್ಬೇಕೆ ಹೊರತು ಇಲ್ಲದ್ರಿಂದ ಬರೋಲ್ಲ. ಇರೋದ್ರಿಂದ ಅಂದ್ರೆ ಇರೋದು ಪರಮಾತ್ಮನ ರೂಪದಿಂದ ಬಂದಿದ್ದರಿಂದ ಪರಮಾತ್ಮನಿಗೆ ಈ ರೀತಿಯಾಗಿ ಬರಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು? ಪರಮಾತ್ಮನಿಗೆ ವೈಷಮ್ಯ ನಿರ್ಘಣ್ಯ ಬರದೇ ಇರಲಿ, ಯಾವುದೇ ಹೆಚ್ಚು ಬರದೇ ಇರಲಿ, ಮಧ್ಯ ಅವ್ಯಾಕೃತ ಅಂತ ಕಲ್ಪನೆ ಮಾಡಿದ್ರು. ಕಲ್ಪನೆ ಅಂದ್ರೆ ವ್ಯಾಕೃತ ಜಗತ್ತಿನಿಂದ ಯುಕ್ತವಾದ ಕಲ್ಪನೆ. ಅದು ಸುಮ್ಮನೆ ಇದಕ್ಕಲ್ಲ, ಸಮಾಧಾನ ಮಾಡ್ಕೊಂಡು ಕಲ್ಪನೆ ಅಲ್ಲ. ವ್ಯಾಕೃತ ಜಗತ್ತನ್ನು ಒಪ್ಕೊಂಡ್ರೆ ಅವ್ಯಾಕೃತ ಅನ್ನೋದು ಒಪ್ಕೊಳ್ಳೇಬೇಕು. ಹಾಗಾಗಿ ಈ ವ್ಯಾಕೃತವಾಗಿ ಬಿಡಿಬಿಡಿಯಾಗಿ ತೋರುತ್ತಿರುವ ಈ ಜಗತ್ತಿನ ಕಡೆಯಿಂದ ಈ ಜಗತ್ತು ಬರೋಕ್ ಮುಂಚೆ, ಅದೇ ಜಗತ್ತಿನ ಒಳಗಿರುವ ಪ್ರಾಣಿಗಳು ಬರೋಕ್ ಮುಂಚೆ, ಜೀವಗಳು ಬರೋಕ್ ಮುಂಚೆ ಎಲ್ಲ ಅವ್ಯಕ್ತದಲ್ಲಿ, ಅವ್ಯಾಕೃತದಲ್ಲಿ ಸೂಕ್ಷ್ಮ ಬರ್ತದೆ. ಇನ್ನು ಅವ್ಯಾಕೃತ ಅವ್ಯಕ್ತ ಅನ್ನೋ ಈ ಜಗತ್ತು ಸಿಟ್ಟು ಮುಂಚೆ ಇರೋದು ಅನ್ಕೋಬೇಡಿ. ಈಗ ಯಾರು ಸಹಿತಾರಲ್ಲ ಅವ್ರು ಅವ್ಯಕ್ತಕ್ಕೆ ಹೋಗ್ತಾರೆ. ಈಗ ಯಾರು ಬರ್ತಾರಲ್ಲ ಅದು ಅವ್ಯಕ್ತಲ್ಲೇ ಬರ್ತಾರೆ. ಅವ್ಯಾಕೃತ ಅವ್ಯಕ್ತ ಆಮೇಲೆ ಕಾನ್ಸ್ಟೆಂಟ್ ಆಗಿರತಕ್ಕದ್ದು. ನೀವು ಗಡಿಗೆಯಲ್ಲೂ ಮಣ್ಣಿದೆ, ಮಣ್ಣಲ್ಲೂ ಗಡಿಗೆ ಇದೆ. ಅವ್ಯಕ್ತ ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತವಾಗಿದೆ, ಅವ್ಯಕ್ತದಲ್ಲಿ ಗಡಿಗೆ, ಮಣ್ಣಲ್ಲಿ ಗಡಿಗೆ ಅವ್ಯಕ್ತವಾಗಿದೆ. ಏನಾಯ್ತು? ವ್ಯಕ್ತಾವ್ಯಕ್ತ ಅದು ರಿಲೇಟಿವ್, ಸಾಪೇಕ್ಷದ ಹೊರತು ಇವಾಗ ವ್ಯಕ್ತಾವ್ಯಕ್ತ ಎರಡಲ್ಲ, ಅದು ಎರಡು ದೃಷ್ಟಿಯಿಂದ, ದೃಷ್ಟಿ ಭೇದದಿಂದ ಎರಡು ಬರುತ್ತೆ ಅಷ್ಟೇ. ಅವ್ಯಕ್ತ ಅನ್ನೋದು ಈಗ ತೋರ್ಕೊಳ್ತಾ ಇದೆ ಅಂದ್ರೆ ಅವ್ಯಕ್ತವೇ ಹೀಗೆ ತೋರ್ಕೊಳ್ತಾ ಇದೆ ಅಂತ. ಈ ತೋರ್ಕೊಳ್ಳೋದು ಬಿಟ್ಟು ಅಂತಂದ್ರೆ ಈ ವ್ಯಕ್ತವೇ ತೋರ್ಕೊಳ್ಳೋದು ಬಿಟ್ಟು ಅಂತ ಅರ್ಥ. ವ್ಯಕ್ತವೇ ತೋರ್ಕೊಳ್ಳೋದನ್ನ ಬಿಟ್ರೆ ಅವ್ಯಕ್ತ ಹೆಸರುಕೊಳ್ತು. ಅವ್ಯಕ್ತವೇ ತೋರ್ಕೊಳ್ತು ಅಂದ್ರೆ ಅದು ಅವ್ಯಕ್ತ, ತೋರ್ಕೊಳ್ತು ಅವ್ಯಕ್ತವೇ ಈ ರೀತಿ ಆಯ್ತು ಅಂತ. ಶಬ್ದ ಎರಡೇ ಹೊರತು ಎರಡು ವಸ್ತು ಅಲ್ಲ, ಅವ್ಯಕ್ತ ವ್ಯಾಖ್ಯ ಅಂತ. ಹೀಗಾಗಿ ಮಕ್ಕಳು, ಗೆಳೆಯರು ಮುಂತಾದ ದೇಹೇಂದ್ರಿಯ ಸಂಘಾತ ಸ್ವರೂಪರಾಗಿರುವ ಈ ಎಲ್ಲಾ ಭೂತಗಳು ತೋರ್ಕೊಳ್ಳೋಕ್ ಮುಂಚೆ ಅವ್ಯಕ್ತವಾಗಿದ್ದವು ಅಂತ. ಹಾಗೆ ಉತ್ಪನ್ನಾನಿ ಪ್ರಾಗ್, ಉತ್ಪನ್ನಾನಿ ಪ್ರಾಗ್ ಮರಣಾತ್ ವ್ಯಕ್ತ ಮಧ್ಯಾಹ್ನಿ. ಉತ್ಪನ್ನಾನಿ ಕಾಮ ಹಾಕೊಳ್ಳಿ. ಉತ್ಪನ್ನವಾದ ಅವುಗಳು ಇದೆಯಾ? ನಮ್ಮಲ್ಲಿ ಇರಲಿಲ್ಲ. ಹುಟ್ಟಿದ ಅವುಗಳು ಪ್ರಾಕ್ ಮರಣಾತ್, ಮರಣಕ್ಕೆ ಮೊದಲು ವ್ಯಕ್ತ ಮಧ್ಯ ಅನ್ಸ್ಕೊಳ್ತದೆ. ಮಧ್ಯಕಾಲದಲ್ಲಿ ಮಿಡ್ಲ್ ಸ್ಟೇಜ್ ಅಲ್ಲಿ ಕಾಣ್ತಾ ಇದೆ, ತೋರ್ತಾ ಇದೆ. ಈಗ ಇದು ಗುಳ್ಳೆ ಹೇಗೆ ಕಾಣ್ತಾ ಇದೆ, ತೋರ್ತಾ ಇದೆ ಅಂತೀವೋ, ಮುಂಚೆ ನೀರಾಗಿತ್ತು, ಇವಾಗ ಗುಳ್ಳೆ ಕಾಣ್ತಾ ಇದೆ. ಮತ್ತೆ ಅವ್ಯಕ್ತ ನಿಧನಾನ್ಯೇವ ಪುನಃ. ಅವ್ಯಕ್ತಂ ಅದರ್ಶನಂ ನಿಧನಂ ಮರಣಂ ಯಶಾಂ ತಾನಿ ಅವ್ಯಕ್ತ ನಿಧನಾನಿ. ಅವ್ಯಕ್ತ ನಿಧನಾನಿ ಮೂಲ ಪದ. ಅವ್ಯಕ್ತ ಅಂದ್ರೆ ಕಾಣದೇ ಇರೋದು ಅನ್ನೋದು ಸ್ಥಿತಿ ಇದೆಯಲ್ಲ, ಅದೇ ಮರಣ. ಅದೇ ನಿಧನ, ಮರಣ. ಇದು ನಮ್ಮ ಅಭಿಮಾನ ಕಡೆಯಿಂದ ಮರಣ ಉತ್ಪತ್ತಿ ಹೊಂದಬೇಕೆ ಹೊರತು ವಸ್ತು ಕಡೆಯಿಂದ ಅಲ್ಲ. ವಸ್ತುವಾಗಿ ಇರುತ್ತೆ, ರೂಪಾಂತರ ಬದಲಾವಣೆ ಆಗುತ್ತೆ ನಮ್ಮ ಕಡೆಯಿಂದ ಹೇಳಲಿಕ್ಕೆ ಹೊರತು ಯಾವಾಗಲೂ ಏಕರೂಪವಾಗಿ ಇರೋದು ಸ್ವಭಾವ. ಅದರಲ್ಲಿ ಯಾವ ವಿಶೇಷವೂ ಇಲ್ಲ. ಅದು ಕಾಣದೇ ಇದ್ದದ್ದು ಅಂತ ಆದ್ರೆ ಅದು ನಿಧನ, ಅದು ಮರಣ. ಈ ಯಾವ ಭೂತಗಳಿಗೆ ಈ ರೀತಿ ಆಗುತ್ತೋ ಅವರು ಅವ್ಯಕ್ತ ನಿಧನಗಳು. ಕಾಣದೇ ಇರೋದು, ಮರಣವಾಗುವುದು ಅನ್ನೋ ರೂಪವನ್ನು ಪಡ್ಕೊಂಡ ಭೂತಗಳು ಅವ್ಯಕ್ತದಲ್ಲಿ ಒಂದಾದವು, ಅಡಗಿದವು, ಸೇರೋದವು.
ಅಂದ್ರೆ ಮರಣಾದೂರ್ಧ್ವಮಪಿ ಅವ್ಯಕ್ತತಾಮೇವ ಪ್ರತಿಪದ್ಯಂತೆ ಇತ್ಯರ್ಥಃ. ಮರಣವಾದ ಮೇಲೂ ಕೂಡ ಅವ್ಯಕ್ತತ್ವವನ್ನೇ ಪಡ್ಕೊಳ್ಳುತ್ತೆ ವ್ಯಕ್ತವಾಗುವವರೆಗೆ. ಇನ್ನೊಂದು ವ್ಯಕ್ತವಾಯ್ತು ಅಂದ್ರೆ ಮತ್ತೆ ಇದೆ, ಅಲ್ಲಿಂದ ಅಲ್ಲಿವರೆಗೆ ಆ ಒಂದು ಪೀರಿಯಡ್ ಇದೆಯಲ್ಲ, ಮರಣವಾಯ್ತು ಮತ್ತೆ ತೋರ್ಕೊಂಡಿಲ್ಲ ಅಂತಿದೆಯಲ್ಲ, ತೋರ್ಕೊಳ್ಳೋದು ಮತ್ತೆ ತೋರ್ಕೊಳ್ಳೋದು, ಮರಣವಾಯ್ತು, ಈ ಮಧ್ಯದ ಕಾಲದಲ್ಲಿ ಇದು ಅವ್ಯಕ್ತ ರೂಪಗಳು. ಅವ್ಯಕ್ತತಾಂ ಅವ್ಯಕ್ತಸ್ಯ ಭಾವ ಅವ್ಯಕ್ತತಾ, ಅವ್ಯಕ್ತತ್ವ ರೂಪವನ್ನ ಪಡ್ಕೊಂಡವುಗಳಾಗಿ ಇರುತ್ತವೆ. ಅವ್ಯಾಕೃತ ರೂಪದಲ್ಲಿ ಇರುತ್ತೆ, ತೋರಿಕೊಳ್ಳದ ಗೋಚರವಾಗದ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ಅರ್ಥ. ಯಥಾಚ ಉಕ್ತಂ, ಹಾಗೆಯೇ ಭಾಗವತ ಮಹಾಭಾರತ ಹೇಳಿದೆ, ಅದರ್ಶನಾದ ಪತಿತ ಪುರಶ್ಚಾದರ್ಶನಂಗತಃ ಆಸೂತವನತಸ್ಯ ತ್ವಂಸಾ ಕಾಮರಿ ದೇವನ. ಅಲ್ಲೇ ಕಥೆ ಅದು, ನಾನು ಹೇಳಿದ ಕಥೆ ಇಲ್ಲಿದೆ ಅದು. ಅದೇ ಅದರ್ಶನಾದ ಅಂದ್ರೆ ಕಾಣದೇ ಇರುವ ಒಂದು ಅವ್ಯಕ್ತದಿಂದ ಬಂದಿತ್ತು, ಬಿದ್ದಿತು, ಮತ್ತೆ ಅದರ್ಶನಕ್ಕೆ ಹೋಯ್ತು. ಇದು ನೀನೂ ಅಲ್ಲ ನಿನ್ನದೂ ಅಲ್ಲ. ಅಸು ನಾ ತಸ್ಯ ತ್ವಂ ನ, ನಿನ್ನದೂ ಇವನಲ್ಲ, ನೀನು ಅವನವನಲ್ಲ. ತವ ನ ಅಸೌ ತ್ವಂ ನ ತಸ್ಯ, ಇವನು ನಿನ್ನವನಲ್ಲ, ನೀನು ಅವನವನಲ್ಲ. ಸುಮ್ಮನೆ ಯಾಕೆ ಭ್ರಾಂತಿ ಬರ್ತೀಯ? ನನ್ನ ಗಂಡ, ನನ್ನ ಹೆಂಡತಿ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಮಕ್ಕಳು, ಯಾರು ಭ್ರಾಂತಿ ಹುಚ್ಚು ಅದ್ಯಾರಿಗೆ ಬರ್ತಿಲ್ಲ. ಎಲ್ಲ ಸುಳ್ಳು. ತಂದೆ ತಾಯಿ ಹೆಂಡಿರು ಮಕ್ಕಳು ಮಿಚ್ಚ ಎಂದು ತಿಳಿಯಿರಿ, ಬ್ರಹ್ಮಾನಂದ ಸಾರಿ ಹೇಳುವ ರಾಮನಾಮವ ಜಪಿಸಿರಿ ಅಂತ ಗೃಹ ಮಾಡಿದ್ದಾರೆ. ಬ್ರಹ್ಮಾನಂದ ಸಾರಿ ಹೇಳುವ ರಾಮನಾಮವ ಜಪಿಸಿರಿ, ತಂದೆ ತಾಯಿ ಹೆಂಡಿರು ಮಕ್ಕಳು ಮಿಚ್ಚ ಎಂದು ತಿಳಿಯಿರಿ. ಬರೀ ಕಲ್ಪನೆ, ಇಲ್ಯೂಷನ್, ಭ್ರಾಂತಿ, ತೋರಿಕೆ. ತತ್ರ ಕಾ ಪರಿದೇವನ ಕೋ ವಾ ಪ್ರಲಾಪಃ ಅದೃಷ್ಟ ದೃಷ್ಟ ಪ್ರಣಷ್ಟ ಭ್ರಾಂತಿ ಭೂತೇಷು. ಭೂತೇಷು ಇತ್ಯರ್ಥ. ಆಗಿರುವ ಅಂದ್ರೆ ಭ್ರಾಂತಿ, ಭೂತ ಅಂದ್ರೆ ಭ್ರಾಂತಿ ಆಗಿರುವ, ಭೂತ ಅಂದ್ರೆ ಪ್ರಾಣಿಗಳಲ್ಲಿ ಅಂತ. ಭೂತ ಶಬ್ದಕ್ಕೆ ಆಗೋದು ಅಂತ ಅರ್ಥ, ಭೂತ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ಅಲ್ಲಿ ಗೋಳಾಟ ಯಾತಕ್ಕೆ, ಯಾಕೆ ಬೊಂಬೆ ಹಿಡ್ತೀಯಾ? ಪರಿದಾರ ಗೋಳಾಟ ಆಡೋದು, ಬೊಬ್ಬೆ ಹಿಡೋದು ಯಾತಕ್ಕೆ? ಆ ಜಾಗದಲ್ಲಿ ಏನಕ್ಕೆ ಮಾಡ್ತೀಯಾ? ಯಾಕಂದ್ರೆ ಅದೃಷ್ಟ ದೃಷ್ಟ ಪ್ರಣಷ್ಟ, ಮುಂಚೆ ಕಾಣದೇ ಇದ್ದದ್ದಾಗಿದ್ದು, ಆಮೇಲೆ ಅದೇ ಕಂಡು ಪ್ರಣಷ್ಟ ಮತ್ತು ನಾಶವಾಗುವ ಈ ಭ್ರಾಂತಿ ಭೂತೇಷು ಇದಾಗ್ತಂತ ಭಾಷೆಗಾರರು. ಬರೀ ಭ್ರಾಂತಿ ರೂಪವಾಗಿರ್ತಕ್ಕದ್ದು, ತಪ್ಪುಳಿಕೆ, ಕಲ್ಪನೆ, ವಿಜ್ಞಾನದಿಂದ ತೋರುವಂಥವು ಹೊರತು ವಾಸ್ತವಿಕವಾಗಿ ಯಾವ ಪ್ರಾಣಿಗಳು ಯಾವಾಗಲೂ ಎಲ್ಲೂ ಇಲ್ಲ. ನಿನ್ನ ಹೊರತಾಗಿ ಪ್ರಪಂಚವಾಗಲಿ, ಪ್ರಾಣಿಗಳಾಗಲಿ, ಕಾಲದೇಶಗಳಾಗಲಿ ನಾವು ಯಾವುದೂ ಇಲ್ಲ. ಯಾವಾಗ ನೀವೊಬ್ಬನೇ ಇರೋನು, ನಿಮ್ಮ ಅನುಭವ ಹಾಗೆ ಇದೆ. ಕನಸಿಲ್ಲದ ಹಾಗೆ ನಾನು ಒಬ್ಬನೇ ಇರೋನು, ನಾನು ಒಂದೇ ಎಲ್ಲ ಆಗಿದ್ದೋ, ಇಲ್ಲಿ ಹೆಚ್ಚು ನಾನು ಒಬ್ಬನೇ ಇರೋದು, ನಾನೇ ಎಲ್ಲವೂ ಆಗಿರೋದು. ನಾವು ಅಂದ್ಕೊಂಡ ನಾವಲ್ಲ, ನಾವು ಅಂದ್ಕೊಂಡ ನಾವು ದೇಹಾದಿಗಳು. ನಾವು ಆಗಿ ಶಾಸ್ತ್ರ ಹೇಳುತ್ತಿರುವ ನಾವು ಸಚ್ಚಿದಾನಂದ ಸ್ವರೂಪದಾದ ನಾವು. ಆ ಸಚ್ಚಿದಾನಂದ ಸ್ವರೂಪದಾದ ನಾವೇ ತಪ್ಪಿಳಿಕೆಯಿಂದ ದೇಹೇಂದ್ರಿಯ ಮನೋಬುದ್ಧಿ ರೂಪದಿಂದಲೂ, ಹೊರಗಡೆ ಪ್ರಪಂಚ ರೂಪದಿಂದಲೂ, ಅಲ್ಲಿ ಕೆಲವರು ನಮ್ಮವರು, ಕೆಲವರು ಬೇರೆ ಅಂತಲೂ, ಇನ್ನು ಕೆಲವರು ಹತ್ತಿರದವರು, ಗಂಡ ಹೆಂಡತಿ ಮಕ್ಕಳು ತುಂಬಾ ಹತ್ತಿರದವರು, ನೆಂಟರು ಎಷ್ಟು ಸ್ವಲ್ಪ 2ನೇ ಸರ್ಕಲ್ಲು, ಅವರೆಲ್ಲ ಊರಿನವರು 3ನೇ ಸರ್ಕಲ್ಲು, ಇನ್ನು ನಗರದಲ್ಲಿ ಬೇರೆ ಕಡೆಲ್ಲ 4ನೇ ಸರ್ಕಲ್ಲು, ಎಲ್ಲೋ ವಿದೇಶದವರು ಸಾಯಿಸ್ಬೇಕು ಅಂತ ಬೇರೆ. ಕಂಡು ನಾಶವಾಗುವ ಭ್ರಾಂತಿ ರೂಪವಾಗಿರುವ ಈ ಭೂತಗಳ ವಿಷಯದಲ್ಲಿ ಯಾತಕ್ಕೆ ಗೋಳಾಟ, ಯಾತಕ್ಕೆ ಬೊಬ್ಬೆ ಹಿಡ್ತೀಯಾ ಅಂತ ಅಂದ ಪರಮಾತ್ಮ. ದುರ್ವಿಜ್ಞಯೋಯಂ ಪ್ರಕೃತಃ ಆತ್ಮ. ಪ್ರಕೃತಃ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರುವಂತಹ ಆತ್ಮವಿಧಾನ ಇದು ದುರ್ವಿಜ್ಞೇಯ. ದುಃಖೇನ ವಿಜ್ಞಾತು ಶಕ್ಯ ದುರ್ವಿಜ್ಞೇಯ. ಯಾವಾತನ ಕಷ್ಟಪಟ್ಟು ಕಂಡ್ಕೋಬೇಕೋ ಅವನು ದುರ್ವಿಜ್ಞೇಯ, ತಿಳ್ಕೊಳ್ಬೇಕು. ಹಾಗೆ ಏಕಾಂತಕ್ಕೆ ಹೋಗಿ ಆ ಶಬ್ದ ಮಾದಿ ಕೈಗೊಂಡು ಮೌನ ವ್ರತ ಇಟ್ಕೊಂಡು 30 ಊಟ ಮಾಡ್ಕೊಂಡು 30 ಸ್ನಾನ ಮಾಡ್ಕೊಂಡು ಯಾವಾಗ ಆತ್ಮಚಿಂತನೆ ಮಾಡ್ಕೊಂಡು ಈ ರೀತಿ ಹೊಟ್ಟೆ ಬಟ್ಟೆಗಳ ಯೋಚನೆ ಗಮನವೇ ಕೊಡದೇನೆಯೇ ಸರ್ವದಾ ಆತ್ಮಸ್ವರೂಪ ಅನುಸಂಧಾನ ಮಾಡ್ತಾ ಇದ್ದಂತಹ ಯೋಗಿಗೆ ಅಕಸ್ಮಾತ್ ಗೊತ್ತಾಗಬಹುದು. ಗೊತ್ತಾಗ್ದಿರೋದು ಆಶ್ಚರ್ಯ ಇಲ್ಲ, ಅದು ಅವನು ಗೊತ್ತಾಗ್ಬಿಡ್ಬಹುದು. ಅವನಿಗೆ ಏನು ಮನೇಲಿ ಚಾಯನ್ನ ಉಂಡೆ ಹೊಳಿ ಮುಚ್ಚುಂಡೆ ಮಾತಾಡ್ಬೋದೇ ಹೊರತು ಅದ್ರ ಬಗ್ಗೆ ಆ ಭಗವಂತ ಸಿಗಬೇಕು. ಟೈಮ್ ಟು ಟೈಮ್ ಸರಿಯಾಗಿ 3 ಹೊತ್ತು ಕಷ್ಟಪಟ್ಟು ಗೊತ್ತು ಮಾಡ್ಕೊಳ್ಬೇಕಾದವನು ಈ ಆತ್ಮನು ಪ್ರಜ್ಞಾದವನು ಅಂತ. ಆದ್ದರಿಂದ ನೀನು ಒಬ್ಬನೇ ಯಾಕೆ ಬೈಲೋ ಅರ್ಜುನ?
किं त्वामेव एकम् उपालभे ಸಾಧಾರಣ ಭ್ರಾಂತಿ ನಿಮಿತ್ತೆ ಭ್ರಾಂತಿಗೆ ನಿಮಿತ್ತ ಸಾಧಾರಣವಾಗಿರುವಾಗ ಸಾಧಾರಣವಾದ ಭ್ರಾಂತಿ ನಿಮಿತ್ತದಿಂದ ಕೂಡಿರುವಾಗ ಇನ್ನೊಬ್ಬನ ಯಾಕೋ ಬೈಲೆ ಪ್ರಪಂಚದವರಿಗೆಲ್ಲ 700 ಕೋಟಿ ಜನ ಇದ್ರೆ 7 ಜನ ಜ್ಞಾನಿಗಳಿಲ್ಲ 70 ಇರ್ಲಿ 7,000 ಇರ್ಲಿ 7 ಜನ ಜ್ಞಾನಿ ತಗೊಂಡ್ಬರಕಾಲ ಅಷ್ಟು ಕಷ್ಟ ಉಪಾಸಕರು ಇರ್ತಾರೆ ಬೇರೆ ಬೇರೆ ಅನುಷ್ಠಾನವಂತರು ವಿದ್ಯಾವಂತರು ಇರ್ತಾರೆ ತತ್ವಜ್ಞಾನಿಗಳು ಅನ್ನೋ ಮನಮುಟ್ಟಿ ತತ್ವವನ್ನು ಪರಮಾತ್ಮ ಕಂಡುಕೊಂಡವರು ಅನ್ನೋದನ್ನ ಅನಾಮಿಕಾ ಸಾರ್ಥವತಿ ಬಭುವ ಇವರು ಒಬ್ಬರು ಇದ ಇನ್ನೊಬ್ರು ಇಲ್ಲ ಹೆಸರಿಲ್ಲ ಇದಕ್ಕೆ ಅನಾಮಿಕಾ ಅಂತ ಹೆಸರು ಇದಕ್ಕೆ ಎಳ್ಸಕ್ ಹೊಟ್ರೆ ಇದಕ್ಕೆ ಯಾಕೆ ಅನಾಮಿಕಾ ಅಂದ್ರೆ ಒಬ್ಬರೇ ಒಂದೊಂದು ಯುಗಕ್ಕೆ ಒಬ್ಬರೇ ಜ್ಞಾನಿ ಇರೋದು ಒಂದು ಕಲ್ಪಕ್ಕೆ ಅಥವಾ ಒಂದು ಶತಮಾನಕ್ಕೆ ಬರ್ತದೆ ಒಂದು ಶತಮಾನಕ್ಕೆ ಒಬ್ಬ ಜ್ಞಾನಿ ಇರಬಹುದು ಕಷ್ಟ ಸಿಗೋದು ಜ್ಞಾನಿಗಳು ಅದರಿಂದ ಭ್ರಾಂತಿಗೆ ನಿಮಿತ್ತವು ಸಾಧಾರಣವಾಗಿ ಎಲ್ಲರಲ್ಲೂ ಇರ್ಬೇಕಾದ್ರೆ ನೀನು ಒಬ್ಬರನ್ನ ಯಾಕೆ ಬೈಲು ಅರ್ಜುನ ಇವ ಪಾಪ ನೀನು ಬೈದ್ರೆ ನಿನ್ ದುಃಖ ಆಗತ್ತೆ ಇನ್ನಷ್ಟು ಕುಸಿತೀಯ ನೀನು ಇನ್ನಷ್ಟು ನಿಂಗೆ ಬೇಜಾರಾಗತ್ತೆ ಇನ್ನು ಯುದ್ಧ ಮಾಡಿದ್ರೆ ನೀನು ಹಿಂದೆ ಹೊಡಿದೀಯ ಹೊರತು ಪ್ರಯೋಜನ ಇಲ್ಲ ಆದ್ರಿಂದ ಇದ್ರ ಬಗ್ಗೆ ಸಾಧನೆ ಮಾಡ್ಕೊಂಡು ಕಂಡ್ಕೊಳ್ತೀನಿ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮಾಡ್ಬೇಕು ಹೇಗೆ ದುರ್ವಿಜ್ಞ ಅಂತ ಕೇಳ್ತೀಯೋ ಅದನ್ನ ಹೇಳ್ತೀನಿ ಅಂತಾನೆ ಕಥಂ ದುರ್ವಿಜ್ಞ ಆತ್ಮ ಐತಿ ಅತ ಯಾವ ರೀತಿ ಆತ್ಮ ದುರ್ವಿಜ್ಞೇಯನು ತಿಳ್ಕೊಳ್ಳೋ ತುಂಬಾ ಕಷ್ಟಪಡಬೇಕಾದವನು ದುಃಖೇನ ವಿಜ್ಞಾತು ಶಕ್ಯ ದುರ್ವಿಜ್ಞೇಯ ಯಾವಾದನ್ನ ಕಷ್ಟಪಟ್ಟು ತಿಳಿದುಕೊಳ್ಳಬೇಕಾದವನೋ ಅವನು ದುರ್ವಿಜ್ಞೇಯನು ತುಂಬಾ ತಿನ್ಕಾಡ್ಬೇಕು ಕಷ್ಟಪಡ್ಬೇಕು ಪಪ್ಪ ತಿನ್ಕೊಂಡು ಹಳ್ಳಲ್ಲ ಕಾಡದಲ್ಲಿ ಇದ್ಕೊಂಡು ಸರ್ವದಾ ಆತ್ಮಚಿಂತನೆ ಮಾಡ್ಕೊಂಡು ದೇಹಗಳಿಗೆ ಚಳಿ ಮಳೆ ಗಾಳಿ ಹಾಕು ಯೋಚನೆ ಮಾಡ್ತೇನೆ ಸರ್ವದಾ ಸ್ವಸ್ವರೂಪ ನಿಧಿಧ್ಯಾಸ ಮಾಡ್ತಾ ಇದ್ದವನಿಗೆ ಆ ಮಹಾತ್ಮನಿಗೆ ಗೊತ್ತಾದ್ರೂ ಆಗುತ್ತೆ ಹಾಗಾದ್ರಿಂದ ಯಾವ ರೀತಿ ದುರ್ವಿಜ್ಞೇಯ ಅನ್ನೋದನ್ನ ಹೇಳ್ತೀನಿ ಕೇಳು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವತ್ ವದತಿ ತಥಾ ಏವ ಚ ಅನ್ಯಃ ಆಶ್ಚರ್ಯವತ್ ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾ ಅಪಿ ಏನಂ ವೇದ ನ ಚ ಏವ ಕಶ್ಚಿತ್ ಆಶ್ಚರ್ಯವತ್ತು ಹೇಗೆ ಆಶ್ಚರ್ಯವತ್ತು ಹೇಗೆ ಹೇಳು ಆಶ್ಚರ್ಯದ ರೂಪ ಹೆಂಗೈತಿ ಹೇಳ ಲಿಂಗ ಅಲ್ಲಿ ಭಕ್ತಿ ವಚನ ಹೇಳ ಅವ್ನ ನಮ್ಗೆ ನೋಡ್ತೀವಿ ಆಶ್ಚರ್ಯವಂತಿ ಆಗತ್ತೆ ಅದು ಆಶ್ಚರ್ಯ ಉಳ್ಳದ್ದು ನಡ್ಸಾಗತ್ತೆ ಅವಾಗ ಉಳ್ಳದ್ದು ನಾವು ಬಹುರಿ ಮಾಡಿದ್ರೆ ನವಂಸಲಿಂಗ ಆಗತ್ತೆ ಆಶ್ಚರ್ಯದಂತೆಯೇ ಸರಿ ಅಂದ್ರೆ ಅದು ಅವ್ಯಯ ಆಗತ್ತೆ ಆಶ್ಚರ್ಯದ ಕಶ್ಚಿತನು ಒಬ್ಬನೊಬ್ಬನು ಏನಮ್ಮದ ಈ ಆತ್ಮನನ್ನ ಆಶ್ಚರ್ಯವತ್ ಪಶ್ಯತಿ ಏನೋ ಒಳ್ಳೆ ಹಿಪೋಕ್ರಸಿ ಮಕ್ಕಳು ಆಗಿದ್ದಾನೆ ಆತ್ಮ ಜ್ಯೋತಿ ಫಲ ಫಲ ಹೊಡಿತಾ ಇದ್ದಾನೆ ತಿರುಗಾಡ್ತಿದ್ದಾನೆ ಇವರು ಏನೇನೋ ಹಾವು ಭಾವ ಮಾಡ್ಕೊಂಡು ಮುಖವನ್ನೆಲ್ಲ ಹೆಂಡ್ಕೊಂಡು ಕಣ್ಣೆಲ್ಲ ಏನೇನೋ ಮಾಡ್ಕೊಂಡು ಆಶ್ಚರ್ಯದಿಂದ ಏನೋ ಅದ್ಭುತ ಕಂಡ್ಕೊಂಡಿದ್ದೀನಿ ನೀನು ಹಾಗೆ ಆತ್ಮನ ಹೇಳ್ತಾನೆ ಹಂಗ ಆತ್ಮ ಗೊತ್ತಿರಲ್ಲ ಹಂಗ ಆಶ್ಚರ್ಯ ಪಡಕ್ಕೆ ಏನೂ ಇಲ್ಲ ತಾನೇ ಆಶ್ಚರ್ಯ ಪಡಕ್ಕೆ ಏನಿದೆ ಓ ಆತ್ಮ ಅದು ಜ್ಯೋತಿ ಅದು ಒಳಗಿದೆ ಆ ಲೈಟು ಇರುತ್ತೆ ಮಾಡ್ತಾ ಇರದೆ ಏನು ತುಂಬಾ ಆಕ್ಷನ್ ಮಾಡಿ ಏನು ಮಾಡಿದ್ರೆ ಒಬ್ಬ ಢೋಂಗಿ ಅವನು ಮಹಾ ಢೋಕ ಅವನು ಸರಿಯಾದ ಮನುಷ್ಯ ಅಲ್ಲ ಅವನು ಆ ರೀತಿ ಹೇಳೋ ಢೋಂಗಿಯೇ ಹೊರತು ಅವನು ಆತ್ಮ ಕಂಡ್ಕೊಂಡು ಅವನು ಆ ರೀತಿ ಮಾಡೋಲ್ಲ ಅಥವಾ ಏನಂ ಕಶ್ಚಿತ್ ಪಶ್ಯತಿ ಚೇತ್ ಈ ತರನು ಯಾರು ಒಬ್ಬನು ಕಂಡ್ಕೊಂಡಿದ್ದಾನೆ ಅಂತಂದ್ರೆ ಅದು ಆಶ್ಚರ್ಯ ಉಳ್ಳದ್ದಾದ ವಸ್ತುವೇ ಅದು ಆಶ್ಚರ್ಯದಂತೆಯೇ ಸರಿ ಯಾರಾದ್ರೂ ಇವನನ್ನು ಆತ್ಮ ಕಂಡ್ಕೊಂಡಿದ್ದಾನೆ ಅಂತ ಅಂದ್ರೆ ಅವನು ಆಶ್ಚರ್ಯ ನಾನು ವಿಭೂತಿ ಪುರುಷ ಅವನು ಅಂತ ಎರಡನೇ ಅರ್ಥ ಆಶ್ಚರ್ಯದಂತೆ ಕಾಣ್ತಾನೆ ಅಂತ ಅಡ್ವರ್ಬ್ ಇನ್ನು ಕಂಡ್ಕೊಂಡವನು ಆಶ್ಚರ್ಯನೇ ಕಟದಲ್ಲಿ ಕಂಡ್ಕೊಂಡವನು ಆಶ್ಚರ್ಯನೇ ಅನ್ನೋದು ಅಡ್ವರ್ಬ್ ಅಲ್ಲ ಆಶ್ಚರ್ಯದಂತೆ ಕಾಣ್ತಾನೆ ಅಂದ್ರೆ ಅಡ್ವರ್ಬ್ ಆಗುತ್ತೆ ಕಾಣೋದು ಅನ್ನೋಕ್ಕೆ ಅಡ್ವರ್ಬ್ ಆಗುತ್ತೆ ಎರಡು ಅರ್ಥನೂ ಮಾಡ್ಬೋದು ಒಬ್ಬನೊಬ್ಬನು ಇವನು ಕಂಡ್ಕೊಂಡ ಅಂದ್ರೆ ಅವನು ಆಶ್ಚರ್ಯನೇ ಸರಿ ನಿಜವಾಗೂ ಅವನ ಜನ್ಮ ಸಾರ್ಥಕವಾಯಿತು ಕುಲಂ ಪವಿತ್ರಂ ಎಲ್ಲಿ ಕೃತಾರ್ಥ
ಅಂತ ನಿಜವಾಗ್ಲೂ ಮಹಾತ್ಮ ಅವನು ಕಂಡ್ಕೊಂಡ ಅಂತಂದ್ರೆ. ಹಾಗೆ ಅನ್ಯ ಏನಂ ಆಶ್ಚರ್ಯವದ್ ವದತಿ ತಥಾ ಅನ್ಯ ಯದಿ ವದತಿ ಸಹ ಆಶ್ಚರ್ಯವದೇವ. ಯಥಾವತ್ತಾಗಿ ಅನುಭೋಕ್ತಾಕು ಹಾಗೆ ಯಾರೊಬ್ರು ಹೇಳ್ತಾನೆ ಅಂದ್ರೆ ಅವನು ಆಶ್ಚರ್ಯವೇ ಸರಿ. ಇದು ಇಲ್ಲ ಅರ್ಥ. ಇನ್ನು ಇನ್ನೊಬ್ಬನು ಆಶ್ಚರ್ಯದಂತೆ ಅವನು ಹೆಂಗಿದಾನೆ ಗೊತ್ತಾ, ಆ ರೀತಿ ಇದ್ದಾನೆ ಈ ರೀತಿ ಇದ್ದಾನೆ ಹೆಂಗೋ ತುಂಬಾ ಪುರಾಣ ವರ್ಣನೆ ಮಾಡುವ ಹಾಗೆ ಆತ್ಮ ವರ್ಣನೆ ಮಾಡ್ತಾನಲ್ಲ ಅವನು ಢೋಕ, ಅವನು ಢೋಂಗಿ, ಅವನು ಟಕ್ಕ. ಅವನು ಆಶ್ಚರ್ಯದಂತೆ ಆತ್ಮನ ವರ್ಣನೆ ಮಾಡಿದ್ರೆ ಅದು ಆತ್ಮನ ವರ್ಣನೆ ಅಲ್ಲ, ಅದು ಆತ್ಮ ಸ್ವರೂಪ ಅಲ್ಲ. ಅದು ಆಶ್ಚರ್ಯವಾದ ವಿಚಾರವನ್ನು ಹೇಳುವ ಹಾಗೇನೆ, ಅದ್ಭುತವಾದ ವಿಚಾರವನ್ನು ಹೇಳುವ ಹಾಗೇನೆ ಆತ್ಮನ ವರ್ಣನೆ ಯಾರು ಮಾಡ್ತಾನೆ ಅವನಿಗೆ ಆತ್ಮಸ್ವರೂಪ ಗೊತ್ತಾಗಿಲ್ಲ ಅನ್ನರ್ಥ. ಅದ ಯಾರಾದ್ರೂ ಏನಂ ವದತಿ ಚೇತ್ ಯಥಾವತ್ ವದತಿ ಚೇತ್ ಸಹ ಆಶ್ಚರ್ಯವದೇವ. ಅವನು ಅಂಥ ಮನುಷ್ಯ ಇದ್ದಾನೆ ಅಂದ್ರೆ ಅನುಭವಕ್ಕಾಗಿ ಅನುಭವಕ್ಕೆ ನಾಟುವ ಹಾಗೇನೆಯೇ ಇನ್ನೊಬ್ಬರಿಗೆ ತಿಳಿಸ್ಕೊಡ್ತಾನೆ, ಅಧ್ಯಾರೋಪಾಪಾದ ಕ್ರಮದಲ್ಲಿ ಮನದಟ್ಟು ಮಾಡಿಸ್ಕೊಡ್ತಾನೆ, ತಿಳಿಸ್ಕೊಡ್ತಾನೆ ಅಂದ್ರೆ ಅವನು ಆಶ್ಚರ್ಯನೇ ಸರಿ, ಅವನೊಬ್ಬ ವಿಭೂತಿ ಪುರುಷನೇ ಸರಿ. ಹಾಗೆಯೇ ಅನ್ಯ ಏನಂ ಆಶ್ಚರ್ಯವತ್ ಶೃಣೋತಿ, ಆಶ್ಚರ್ಯವತ್ತು ಚೈನವನ್ನು ಶೃಣೋ. ಆಶ್ಚರ್ಯದಂತೆ ಕೇಳುವಾಗ ಹೇಳಿ ಅದನ್ನ ಯೋಗದ ವಿಚಾರವನ್ನು, ಬೇರೆ ಬೇರೆ ಕಥಾ ವಿಚಾರವನ್ನು, ಪವಾಡ ವಿಚಾರ ಸೇರಿಸ್ಕೊಂಡು ಆತ್ಮವಿಚಾರವನ್ನು ಮಾಡ್ಕೊಂಡ್ರೆ, ಆಚರಿಸಿ ತಿಳ್ಕೊಂಡ್ರೆ ಅದು ಕೇಳಿದ ಸರಿಯಾದ ಆತ್ಮವಿಚಾರ ಅಲ್ಲ ಅಂತ. ಅಥವಾ ಅನ್ಯ ಯಾರಾದ್ರೂ ನಿಜವಾಗಿ ಆತ್ಮವನ್ನು ಸರಿಯಾಗಿ ಕೇಳುವನು ಇದ್ದಾನೆ ಅಂದ್ರೆ ಅವನು ಆಶ್ಚರ್ಯನೇ. ಆತ್ಮ ಕೇಳಿ ಬರೋದೇ ಇಲ್ಲ ಅಂತ. ಆತ್ಮವಿಚಾರ ಕೇಳಿ ಯಾರು ಇಷ್ಟ ಆಗುತ್ತೆ? ಅವ್ನು ಹೇಳುವ ಯಮ ನಚಿಕೇತ ಭಕ್ತಾಚಾರನು ಅವನು ಹೇಳಿದ್ದು. ಇವನು ಆಶ್ಚರ್ಯಜ್ಞಾತ ಇಲ್ಲದಂತೆ ಇದೇ ಶ್ಲೋಕ ಇದು. ಇನ್ನು ತ್ವಾದನ್ನೋ ಭೂಯ ನಚಿಕೇತ, ಇನ್ನಂಥವ್ನು ಬೇಕು ಕೇಳುವನು ಅಂತ ಕೇಳ್ಕೊಂಡ. ಇನ್ನಂಥ ಶಿಷ್ಯ ನಂಗೆ ಬರ್ಬೇಕಪ್ಪ ಕೇಳುವನು ಅಂತ. ಆತ್ಮವಿಚಾರ ಕೇಳೋರೇ ಇಲ್ಲ. ನೀವು ಸತ್ತಾನ ಪೂಜೆ ಅಲ್ಲ ಸಂಕಷ್ಟಿ ಅಂತಾನೆ ಒಂದು 500 ತಟ್ಟೆ ಇರುತ್ತೆ, 500 ಜನ ಸೇರಿರ್ತಾರೆ. ಅದೇ ಪರಮಾರ್ಥ ಚಿಂತಾಮಣಿ ಪ್ರವಚನ ಮಾಡ್ತಾರೆ. ಪರಮಾರ್ಥ ಚಿಂತಾಮಣಿ ಅನ್ನೋ ಇದಕ್ಕೆ ಎಷ್ಟು ಅಕ್ಷರ ಇದೆಯೋ ಅಷ್ಟು ಜನ ಇರಲ್ಲ. ಪರಮಾರ್ಥ 4, ಚಿಂತಾಮಣಿ 8 ಜನ ಇರಲ್ಲ. ಇಬ್ರು 3 ಜನ ಇರ್ತಾರೆ. ಅದು ವಿಚಾರ. ಅದೇ ಸತ್ತಾನ ಪೂಜೆ, ಚಂಡಿ ಹೋಮ, ಇನ್ನೇ ಸಂಕಷ್ಟಿ ಹಾಲು ತುಂಬಾ ಜನ ಇರ್ತಾರೆ. ಎಲ್ಲ ಹೀಗೆ ಕೊಟ್ಕೊಳ್ತಾ ಇರ್ತಾರೆ. ಕೇಳಿದರು ಇದು ಆಶ್ಚರ್ಯವಾಗಿ ಕೇಳಿದರೆ, ಆಶ್ಚರ್ಯವಾಗಿ ಹೇಳಿದರೆ, ಆಶ್ಚರ್ಯವಾಗಿ ನೋಡಿದರೆ ಅವನು ಕಂಡವನೆಲ್ಲ ತಿಳ್ಕೊಂಡಿಲ್ಲ, ಅವನು ಗೊತ್ತಿಲ್ಲ ಆತ್ಮ ಅರ್ಥ. ಆಶ್ಚರ್ಯವತ್ ಆಶ್ಚರ್ಯಂ ಅದೃಷ್ಟಪೂರ್ವಂ ಅದ್ಭುತಂ ಅಕಸ್ಮಾತ್ ದೃಶ್ಯಮಾನ ತೇನ ತುಲ್ಯಂ ಆಶ್ಚರ್ಯವತ್ ಆಶ್ಚರ್ಯಮಿವ ಏನಂ ಆತ್ಮಾನಂ ಪಶ್ಯತಿ ಕಶ್ಚಿತ್. ವ್ಯಾಕರಣ ಸೂತ್ರ ಹೇಳ ಆಶ್ಚರ್ಯಮನಿತ್ಯೇ ಅಂತ ಸೂತ್ರ. ಯಾವುದು ಅನಿತ್ಯ ಸಡನ್ ಇಲ್ಲಿ ಮೋದಿ ಬಂದ್ಬಿಟ್ರು ಆಶ್ಚರ್ಯ. ಆದ್ರೆ ಇನ್ನು ಮಾಡ್ಕೊಂಡು ಬರೋರೇ ಬರ್ತಾ ಇದ್ರೆ ನಾಗ ಬಂದ ಅಥವಾ ಯಶ್ ಬಂದ ಅಂದ್ರೆ ಆಶ್ಚರ್ಯ ಅನ್ಕೊಳ್ಳಲ್ಲ. ನರೇಶ ಬಂದ ನಾವು ಬಂದ ನರೇಶ ಅಂತೀವಿ. ಸಡನ್ ಇನ್ಯಾರೋ ಬಂದ್ಬಿಟ್ರು ಹಿಂಗೆ ಸ್ವಾಮಿ ಬಂದ್ಬಿಟ್ರು ಆಶ್ಚರ್ಯ. ಇದ್ರಿಗೆ ಹಿಂಗೆ ಸ್ವಾಮಿ ಆಶ್ಚರ್ಯ ಮನಿತ್ಯ ಅಂತ. ಯಾವುದು ನಿತ್ಯ ಇರುವುದಿಲ್ವೋ ಅದಕ್ಕೆ ಆಶ್ಚರ್ಯ ಅಂತ ಪಾಂಡಿನಿ ಸೂತ್ರ ಮಾಡಿದ್ದಾರೆ. ತಪ್ಪದ ಹಾವು ಬಿತ್ತು ಮೇಲಿಂದ ಹಾವು ಬಿದ್ದು ಬಿಡ್ತು ಮೇಲಿಂದ ಅಂತ ಆಶ್ಚರ್ಯ. ಹಲ್ಲಿಗಿಲಿ ಬಿದ್ದು ಆಶ್ಚರ್ಯ ಪಡಲ್ಲ. ಆಶ್ಚರ್ಯದಿಂದ ಅದೃಷ್ಟಪೂರ್ವಂ, ಹಿಂದೆಂದೂ ಕಾಣದೇ ಇರತಕ್ಕದ್ದು ಯಾವುದು ಅದು ಆಶ್ಚರ್ಯ. ಬಹಳ ಅಪರೂಪ, ವೆರಿ ರೇರ್, ತುಂಬಾ ಅಪರೂಪ. ಅದ್ಭುತ, ಬರೀ ಅಪರೂಪ ಆದಾಗಲಿಲ್ಲ, ಅದು ಅದ್ಭುತವಾಗೂ ಇರಬೇಕು. ಸುಮ್ಮನೆ ಒಂದು ದುಂಬಿ ಹಬ್ಬದ ಹಾರೋಯ್ತು, ಅದನ್ನ ಬಂದು ಹೋಯ್ತು ಅಂದ್ರೆ ಅದು ಆಶ್ಚರ್ಯ ಅಂತ ಅದ್ಭುತ ಅನ್ಕೊಳ್ಳೋಣ. ದಿನ ಬರ್ದೇವ್ದು ಇವತ್ತು ಬಂದು ಅದ್ಭುತ ಅಲ್ಲ. ಆದ್ರೆ ಬಹಳ ಒಂದು ಇದಾಗಿರ್ಬೇಕು, ಕ್ಯೂಟ್ ಆಗಿರ್ಬೇಕು, ವಿಶೇಷವಾಗಿರ್ಬೇಕು. ಅದ್ಭುತ. ಅಕಸ್ಮಾತ್ ದೃಶ್ಯಮಾನ, ಏನೂ ಕಾರಣವಿದೆ ಕಾಣುವಂಥದ್ದು. ಅಕಸ್ಮಾತ್ ಯಾವ ಕಾರಣದಿಂದ ಅಂತ, ಅಕಸ್ಮಾತ್ ಕಾರಣವಿಲ್ಲದೆ ಅಂತ. ಯಾವ ಕಾರಣವೂ ಇಲ್ಲದೆ ಕಾಣುವಂಥದ್ದು ಅದ್ಭುತ, ಅದೃಷ್ಟ, ಆಶ್ಚರ್ಯ. ಅದಕ್ಕೆ ಸಮಾನವಾಗಿರೋದು ಆಶ್ಚರ್ಯವತ್, ಆಶ್ಚರ್ಯವುಳ್ಳದು. ಆಶ್ಚರ್ಯದಂತೆ ಈ ಒಬ್ಬನೊಬ್ಬನು ಕಾಣುತ್ತಾನೆ. ಒಬ್ಬ ನೋಡುವಾಗ ಆಶ್ಚರ್ಯ, ನೋಡೇ ಒಬ್ಬ ಪರಮಾತ್ಮ ನೋಡಿದೆ ನಾನು. ಹೇಗಿದ್ದ ಗೊತ್ತಾ ಪರಮಾತ್ಮ, ಬಹಳ ಜಾಗಿದ್ದ, ಹಾಗಿದ್ದ, ನಾನು ಪರಮಾತ್ಮನ್ ನೋಡಿದೆ ಅಂತ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೇನೆ ಅವನು. ನಾನ್ ಬೇರೆ ಆಗಿದ್ದು
ನನ್ನ ಆತ್ಮವನ್ನು ನಾನು ಕಂಡೆ. ಆ ಆತ್ಮ ಆ ರೀತಿ ಇದ್ದ, ಹಂಗಿದ್ದ ಹಿಂಗಿದ್ದ ಅಂತ ಆವಾಹನೆ ಮಾಡ್ತಾರೆ. ಹಾಗೆ ಆಶ್ಚರ್ಯವದು ಏನಂ ವದತಿ ತಥೈವಚ ಅನ್ಯಃ. ಹಾಗೆ ಇನ್ನೊಬ್ಬರು ಕೂಡ ಆಶ್ಚರ್ಯವಾಗಿಯೇ ಹೇಳುತ್ತಾರೆ, ಆಶ್ಚರ್ಯದಂತೆಯೇ ಹೇಳುತ್ತಾರೆ. ಮೂಢೋ ಮೂರ್ಖೋ ಗಾರ್ಧಭೋ ಏಕರಾಶಿ ಅಂತ 3 ಜನ ಶಿಷ್ಯರು. ಒಬ್ಬ ಮೂಢ, ಒಬ್ಬ ಮೂರ್ಖ, ಒಬ್ಬ ಗಾರ್ಧಭ ಕತ್ತೆ ಒಂದೇ ರಾಶಿ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಆತ್ಮವಿಚಾರವನ್ನು, ಹಂಗಿದೆ ಹಿಂಗಿದೆ ಅಂತ. ಆ ರೀತಿ ಮಾಡಿದ್ರೆ ಉಭಾವ ಪ್ರಜ್ಞವು ಉಭಾವ ಜಳಾತ್ಮಕ ಅಹೋ ಮೋಹಸ್ಯ ಮಾಹಾತ್ಮ್ಯ ಪ್ರತ್ಯೇಕ ಶಿಷ್ಯದಾಂಗದ. ಇಬ್ರು ಮುಟ್ಟಾಡ್ರು, ಇಬ್ರಿಗೂ ಏನು ಗೊತ್ತಿಲ್ಲ. ಆದ್ರೆ ಏನ್ ಮೋಹನ ಮಹಾತ್ಮ್ಯನ ಅದು ಗುರು ಶಿಷ್ಯ ವಿಭಾಗ ಬೇರೆ, ಅದರಲ್ಲಿ ಅದು ಒಬ್ಬ ಗುರು ಬೇರೆ ಅಂತ. ಉಭಾವ ಪ್ರಕಟ ಪ್ರಜ್ಞವು ಉಭಾವ ಜಡಾತ್ಮಕ ಅಹೋ ಮೋಹಸ್ಯ ಮಾಹಾತ್ಮ್ಯ ಪ್ರತ್ಯೇಕ ಶಿಷ್ಯದಾಂಗದ. ಅಲ್ಲಿ ಒಬ್ಬ ಶಿಷ್ಯ ಗುರು ಬೇರೆ ವಿಭಾಗ. ಈಗಿದೆ ಮಹಾಂತಿಯೇ ಈ ತರನ್ನ ಒಬ್ಬ ನಮ್ಮ ಕೇಳುತ್ತಾನೆ. ನಮ್ಗಳು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ. ಶುತ್ವಾ ದೃಷ್ಟ್ವಾ ಉಕ್ತ್ವಾಪಿ ಏನಂ ಆತ್ಮಾನಂ ವೇದ ನ ಜೀವ ಕಶ್ಚಿತ್. ಈ ರೀತಿ ಕೇಳಿದ್ರು, ಕಂಡರು, ಹೇಳಿದ್ರು ಕೂಡ ಈ ರೀತಿ ಕಂಡು ಆಶ್ಚರ್ಯವಾಗಿ ಕಂಡು ನೋಡಿ ಹೇಳಿದ್ದು ಯಾರೊಬ್ರು ಕೂಡ ಆತ್ಮನ ಅಂತವರಲ್ಲ, ಯಾರಿಗೂ ಆತ್ಮ ಗೊತ್ತಾಗಿರಲ್ಲ. ಹಾಗ ಆಶ್ಚರ್ಯವಾಗಿ ಹೇಳೋಕೆ ಏನೂ ಇಲ್ಲ, ಆಶ್ಚರ್ಯವಾಗಿ ನೋಡೋದು ಅಲ್ಲ, ಅದ್ರ ಬಗ್ಗೆ ಹೇಳೋಕ್ಕೂ ಏನೂ ಇಲ್ಲ. ಸ್ವರೂಪ ಸ್ವಭಾವ ಸಹಜ, ಅತ್ಯಂತ ಸಹಜ, ಅತ್ಯಂತ ಸರಳ, ಅತ್ಯಂತ ಸ್ವಾಭಾವಿಕವಾದವನು ಆತ್ಮನು. ಎಲ್ಲ ಈ ವಿಶೇಷವ ಪ್ರಪಂಚಕ್ಕಿದೆಯೇ ಹೊರತು ಆತ್ಮನ ವಿಶೇಷ ಅದ್ಭುತ ಆಶ್ಚರ್ಯ ಆತ್ಮನಲ್ಲಿ ಇಲ್ಲವೇ ಇಲ್ಲ. ಅತ್ಯಂತ ಸಾಮಾನ್ಯವಾಗಿರ್ತಕ್ಕವನು. ಅಥವಾ ಯೋಜಂ ಆತ್ಮಾನಂ ಪಶ್ಯತಿ ಸಹ ಆಶ್ಚರ್ಯ ತುಲ್ಯ. ಇವ ಎರಡನೇ ಅರ್ಥ. ಅದು ಎರಡನೇ ಅರ್ಥ. ನಿಜವಾಗಿ ಯಾರಾದ್ರೂ ಆತ್ಮನ ಕಂಡುಕೊಂಡಿದ್ದಾನೆ ಅಂತಂದ್ರೆ ಅವನ ಆಶ್ಚರ್ಯನೇ ಸರಿ, ಆ ಮಹಾತ್ಮನೇ ಸರಿ. ಅವನು ಎಲ್ಲಾದ್ರೂ ಇರಲಿ, ತಿರುವಣ್ಣಾಮಲೆಗಳಿರಲಿ ಅಥವಾ ಕಲ್ಕತ್ತಾದಲ್ಲೂ ಇರಲಿ, ದಕ್ಷಿಣೇಶ್ವರದಲ್ಲಾದ್ರೂ ಇರಲಿ, ಅದ ಗೋಂದಾವಳಿಯಲ್ಲೂ ಇರಲಿ, ನೋಡಕ್ ಹೋಗ್ತಾರೆ. ಒಬ್ಬ ಇದಾದಂತೆ ಮಹಾತ್ಮ ಗೋಂದಾವಳಿದಾದಂತೆ ಕಲ್ಕತ್ತಾದ, ಎಷ್ಟು ದುಡ್ಡು ಖರ್ಚಾದ್ರು ಎಷ್ಟದು ಹೋಗ್ತಾರೆ. ಅಂತ ಮಹಾತ್ಮ ನೋಡ್ಬೇಕು, ಕಾಣ್ಬೇಕು, ಮಾತಾಡ್ಸ್ಬೇಕು, ಅವ್ರ ಅನುಗ್ರಹ ಪಡ್ಕೋಬೇಕು ಅಂತ ಹೇಳಿ ಅವ್ರು ಗೊತ್ತಾಗ್ಬಿಟ್ಟು ನಿಜವಾಗಿ ಮಹಾತ್ಮ ಅಂತ ಆಗ್ಬಿಟ್ರಂತೋ ಎಂದು ಬಿಡೋದೇ ಇಲ್ಲ ಅವ್ರನ್ನ. ಯಾಕಂದ್ರೆ ಅದು ಅತ್ಯದ್ಭುತ, ಅದು ಅಷ್ಟು. ಯೋ ವದತಿ ಯಶ್ಚ ಶೃಣೋತಿ ಸಹ ಅನೇಕ ಸಹಸ್ರೇಷು ಕಚ್ಚಿದೇವ ಭವತಿ. ಯಥಾವತ್ತು ಸೇರಿಸ್ಕೋಬೇಕು. ಯಾವನು ಯಥಾವತ್ತಾಗಿ ಹೇಳುತ್ತಾನೋ, ಹಾಗೆಯೇ ಸರಿಯಾಗಿ ಅನುಭವ ಪರ್ಯಂತವಾಗಿ ಅದನ್ನ ಕೇಳ್ಕೊಂಡು ತಿಳ್ಕೊಳ್ತಾನೋ ಅವನು ನೂರಾರು ಸಾವಿರಾರು ಸಹಸ್ರಗಳು ಯಾವ ಒಬ್ಬರಾಗಿರ್ತಾನೆ. ಕಾಮನ್ ಅಲ್ಲ, ಸಾಮಾನ್ಯ ಅಲ್ಲ ಅಂತ. ಸರಿಯಾಗಿ ಅಧ್ಯಾರೋಪಾಪವಾದ ಕ್ರಮದಿಂದ ಮನಮುಟ್ಟಿ ಅದನ್ನ ಮನಮುಟ್ಟುವ ಹಾಗೆ ಅದನ್ನು ಹೇಳುವನು, ಹಾಗೆ ಅದನ್ನು ವಿಚಾರ ಮಾಡುವ ಆತನು ಅವನು ಅಪರೂಪನೇ, ಅದ್ಭುತವೇ, ಆಶ್ಚರ್ಯವೇ ಸಿರಿ. ಅಂತ ವ್ಯಕ್ತಿ ಇರೋದೇ ಇಲ್ಲ. ಸುಮ್ಮನೆ ಏನೇನೋ ಪುಡಿ ಗ್ರಂಥ ಹೇಳ್ಕೊಂಡು ಏನೇನೋ ಟೈಮ್ ಪಾಸ್ ಮಾಡೋದು ವಿಷಯ ಬೇರೆ. ಆದ್ರೆ ಯುಕ್ತಿಗೂ ಅನುಭವಕ್ಕೂ ಶಾಸ್ತ್ರಕ್ಕೂ ಹೊಂದಡೆ ಆಗುವ ರೀತಿಯಿಂದ ಮನಮುಟ್ಟು ಹಾಗೇನೆ ಪ್ರತಿಪಾದನೆ ಮಾಡೋದು, ಅದನ್ನು ತಿಳ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಅದ್ಭುತ, ಆಶ್ಚರ್ಯ, ನಿಜವಾಗಿ ಒಂದು ವಿಶೇಷವೇ ಸರಿ. ಅಥವಾ ದುರ್ಬೋಧ ಆತ್ಮ ಇತ್ಯಭಿಪ್ರಾಯ. ಬಟ್ ಏನಪ್ಪ ಈ ಶ್ಲೋಕದ ತಾತ್ಪರ್ಯ ಅಂದ್ರೆ, ಆತ್ಮನು ತಿಳ್ಕೊಳ್ಳೋದು ತುಂಬಾ ಕಷ್ಟ ಸಾಧ್ಯನು. ಯಾಕಂದ್ರೆ ನಮ್ಗೆ ಹೊರಗಡೆ ಇರೋ ಪ್ರಪಂಚವನ್ನು ನೋಡಿ 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 ತಿಳ್ಕೊಂಡು ಅಭ್ಯಾಸವೇ ಹೊರತು ನಮ್ ಕಡೆ ತಿಳ್ಕೊಂಡು ಅಭ್ಯಾಸವೇ ಇಲ್ಲ. ಇದು ಹೊಸ ವಿಚಾರ ನಮಗೆ. ಇದುವರೆಗೂ ಈ ನೂರಾರು ಜನ್ಮಗಳಿಂದ, ಸಾವಿರಾರು ಜನ್ಮಗಳಿಂದಲೂ ನಾವು ಪ್ರಪಂಚಗಳಿಗೆ ನೋಡ್ಕೊಂಡು ಅದನ್ನು ವಿಚಾರ ಮಾಡ್ಕೊಂಡು ಆ ಕಡೆ ಗಮನ ಕೊಟ್ಟು ಅಭ್ಯಾಸವೇ ಹೊರತು ತಾನ್ಯಾರು, ನಾನ್ಯಾರು, ನಾನು ಹೇಗಿದ್ದೀನಿ ಯಾರು ವಿಚಾರ ಮಾಡಿಲ್ಲ, ಅದು ಗೊತ್ತೂ ಇಲ್ಲ. ಅದು ಬೇರೆಯವರು ಹೇಳ್ಕೊಟ್ಟಿಲ್ಲ, ಇವನಿಗೂ ಅದು ಪರಿಪಾಟಿ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಹಾಗಾಗಿ ಇದು ದುರ್ಬೋಧವೇ. ನ್ಯಾಯವಾಗಿ ಅತ್ಯಂತ ಸುಲಭ ಇವನು, ಯಾಕಂದ್ರೆ ಇವನೇ ಅರಿತಿರೋನು, ಇವನೇ ಸ್ವರೂಪ, ಇವನೇ ತಾನಾಗಿರೋದು ಕಷ್ಟ ಆಗ್ಬಾರ್ದು. ಆದ್ರೆ ಇವನ ಸ್ವಭಾವ ಪ್ರಪಂಚ ಕಡೆ ಮುಳುಗಿರೋದ್ರಿಂದ ಇವನ ಪಾಲಿಗೆ ಕಷ್ಟದಂತಾಗಿದ್ದಾನೆ. ಯಾರು ಪೂರ್ತಿ ಅನಾತ್ಮನ ಬಿಟ್ಟು ಉಳಿತಾರೋ ಅವ್ರು ಬೇಗ ಸಿಗ್ತಾರೆ. ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮರು ಎಲ್ಲ ಅನಾತ್ಮವನ್ನು ಬಿಟ್ಕೊಂಡು ತಾನಾಗಿ ಉಳ್ಕೊಳ್ಳೋರಿಗೆ ಗೊತ್ತಾಗುವಂಥವನಾಗಿದ್ದಾನೆ ಪರಮಾತ್ಮನು ಅಂತ ಹೇಳಿ ಭಾಗವತಕಾರ ಹೇಳ್ತಾನೆ. ಹಾಗಾಗಿ ಒಂದು ವ್ಯವಹಾರ ದೃಷ್ಟಿಯಿಂದ, ಲೋಕ ದೃಷ್ಟಿಯಿಂದ ತುಂಬಾ ಕಷ್ಟವೇ ಸರಿ, ಕಷ್ಟ ಸಾಧ್ಯ ಆಗಿರ್ತಕ್ಕ ಆತ್ಮನು. ಅಥ ಇದಾನಿ ಪ್ರಕರಣಾರ್ಥ ಸಂಹಾರತಿ.
ಇನ್ನು ಈಗ ಈ ಪ್ರಕರಣ ಈ ಕಾಂಟ್ರಾಕ್ಟ್ ಇಲ್ಲಿ ಆತ್ಮಸ್ವರೂಪವನ್ನ ಆತ್ಮನು ಅವಿಕ್ರಿಯನು, ಆತ್ಮನು ಏಕನು, ಆತ್ಮನು ಶುದ್ಧನು, ಆತ್ಮನು ಅಸಂಗನು, ಆತ್ಮನು ಅದ್ವಿತೀಯನು, ಈ ರೀತಿ ಏನು ಹೇಳ್ಕೊಂಡ್ಬಂದ್ರು ಈ ಎಲ್ಲ ವಿಚಾರವನ್ನು ಉಪಸಂಹಾರ ಮಾಡಿ ಇನ್ನು ಸ್ವಧರ್ಮ ದೃಷ್ಟಿಯಿಂದ ನೋಡಿದ್ರು ಏನು ಶೋಕ ಪಡೋಕ್ ಕಾರಣ ಇಲ್ಲ ಅಂತ ವಿಷಯ ಅಂತ ಶುರು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇವಾಗ ಇದನ್ನು ಉಪಸಂಹಾರ ಮಾಡ್ತಾರೆ. ಇನ್ನು ಈಗ ಈ ಪ್ರಕರಣದ ಅರ್ಥವನ್ನ ಈ ಕಾಂಟೆಕ್ಸ್ಟ್ ಅರ್ಥವನ್ನು ಉಪಸಂಹಾರ ಮಾಡ್ತಾನೆ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ ನಿತ್ಯವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ ನಿತ್ಯಂ ಅವಧ್ಯಃ ಅಯಂ ದೇಹೇ ಸರ್ವಸ್ಯ ಭಾರತ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ನಿತ್ಯಂ ಅಯಂ ದೇಹಿ ಅವಧ್ಯ. ಹೇ ಭಾರತ, ಭರತ ವಂಶೋತ್ಪನ್ನ ಅಂತ ಅರ್ಜುನವೇ, ಈ ದೇಹಿ ದೇಹ ಉಳ್ಳವನಾದ ಆತ್ಮನು, ದೇಹ ಅಸ್ಯಾಸ್ತಿ ದೇಹಿ, ದೇಹ ಅಂದೇ ಶರೀರ, ದೇಹಿನೇ ಅದನ್ನು ಉಳ್ಳವನು ಚೇತನಾದ ಆತ್ಮನು ದೇಹಿ. ಅವನು ಎಂದೆಂದಿಗೂ ಯಾವಾಗಲೂ ಕೊಲ್ಲುವುದಕ್ಕೆ ಆಗದವನು, ಕೊಲ್ಲುವುದಕ್ಕೆ ಬರೋದಿಲ್ಲ, ಕೊಲ್ಲಕ್ಕೆ ಆಗಲ್ಲ ಅವನು, ಎಂದೆಂದಿಗೂ ಕೊಲ್ಲುವುದಕ್ಕೆ ಆಗದೇ ಇರತಕ್ಕವನಾಗಿದ್ದಾನೆ. ಎಲ್ಲಾ ದೇಹದಲ್ಲೂ ದೇಹ ಸರ್ವಸ್ಯ ಸರ್ವಸ್ಯ ದೇಹ, ಎಲ್ಲಾ ದೇಹದಲ್ಲೂ ಈ ದೇಹಿಯಾದ ಆತ್ಮನ್ನ ಕೊಲ್ಲಕ್ಕಾಗದೇ ಇರೋನು, ಈ ಕೊಲ್ಲಕ್ಕಾಗೋದಿಲ್ಲ, ಯಾವ ದೇಹದಲ್ಲೂ ಈ ಆತ್ಮ ಕೊಲ್ಲಕ್ಕಾಗೋದಿಲ್ಲ. ಆದ್ದರಿಂದ ಆ ಎಲ್ಲಾ ಭೂತಗಳನ್ನು ಉದ್ದೇಶಿಸಿಕೊಂಡು ಈ ರಾಜರುಗಳು, ಈ ಬಂಧುಗಳು, ಗುರುಗಳು, ಆಚಾರ್ಯ ಸಾಯ್ತಾರೆ ಅಂತ ಅಂದ್ಕೊಂಡು ಶೋಕಿಸ್ತಾ ಇದೆಯಲ್ಲಪ್ಪ, ಆ ರೀತಿ ಅವರನ್ನು ಕುರಿತು ನೀನು ಶೋಕಿಸುವುದಕ್ಕೆ ಕಾರಣವಿಲ್ಲ, ಶೋಕಿಸಬಾರದು. ದೇಹ ದೃಷ್ಟಿಯಿಂದ ಯಾವಾಗಲೂ ಹಿಡಿಯೋದು, ಅಥವಾ ದೇಹ ಯಾವಾಗ ಸಾಯುವಂಥದ್ದೇ. ಆತ್ಮ ದೃಷ್ಟಿಯಿಂದ ಆತ್ಮ ಸಾವೇ ಇಲ್ಲ, ಮರೇ ಇಲ್ಲ, ಯಾಕೆ ಶೋಕಿಸ್ತೀಯ? ನಾಳೆ ಭಾಷ್ಯ ನಾಳೆ 11:30 ಆಯ್ತಲ್ಲ.